ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ದಿಶಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರಾಧಿಕಾರದ 13ನೇ ಮಂಗಲ ಕಲಶ ಬೇರೆ. ಇತ್ತಂ ಪರಿಗ್ರಹಮಪಾಶ್ಯ ಸಮಸ್ತಮೇವ ಸಾಮಾನ್ಯತಃ ಸ್ವಪರಯೋರವಿವೇಕಹೇತುಂ ಅಜ್ಞಾನಮೂರ್ಛಿತುಮನಃ ಅಧುನಾ ವಿಶೇಷಾತ್ ಭೂಯಸ್ತಮೇವ ಪರಿಹರ್ತುಮಯಂ ಪ್ರವೃತ್ತಃ. ಕೊನೆ ಪದಖಂಡ. ಹೇಗಿದೆ ಪರದ್ರವ್ಯ ಪರಿಗ್ರಹವು? ಸ್ವಪರಯೋ ಅವಿವೇಕ ಹೇತು. ಶುದ್ಧ ಚಿದ್ರೂಪ ಮಾತ್ರ ವಸ್ತುವು ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಅವುಗಳ ಏಕತ್ವ ರೂಪ ಸಂಸ್ಕಾರದ ಕಾರಣವಿದೆ. ಏಕತ್ವ ರೂಪ ಅನುಭವಂತೂ, ಶ್ರದ್ಧೆಯಂತೂ, ಜ್ಞಾನಂತೂ ಜೀವನಿಗೆ ಅನಾದಿಯಿಂದ ವರ್ತಿಸ್ತಾನೇ ಇದೆ. ಅದರದೇ ಸಂಸ್ಕಾರಕ್ಕೆ ಅದೇನು ಸಂಸ್ಕಾರ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಕಾರಣ ಇದೆ. ವರ್ತಮಾನದಲ್ಲಿ ಕಾರಣ ಇದೆ. ಅನಾದಿ ಕಾಲದ ಅದೇ ಪ್ರಕಾರದ ಪ್ರವೃತ್ತಿ ಇದ್ದ ಕಾರಣ ಅದು ಸುಲಭ ಆಗ್ತಿದೆ. ಅದನ್ನೇ ಅಲ್ಲಿ ಸಮಯಸಾರದ 4ನೇ ಗಾಥೆಯೊಳಗೂ ಕೂಡ ಶ್ರುತ ಪರಿಚಿತ ಅನುಭೂತ ಅಂಥೇಳಿ ಹೇಳಿದರು. ಅಂದ್ರನ ಕೇಳಿ ಸಂಸ್ಕಾರ ಇದೆ, ಪರಿಚಯದೊಳಗೆ ಬಂದದ್ದು ಸಂಸ್ಕಾರ ಇದೆ, ಹೊಸದೇನೂ ಇಲ್ಲ. ಹೊಸದು ಯಾವುದಿದೆ? ಹೊಸದ ಅದರಿಂದ ಭಿನ್ನ ಇದ್ದೇನೆ, ಚೈತನ್ಯ ಮಾತ್ರ ವಸ್ತು ನಾನಿದ್ದೇನೆ, ಇದು ಒಂದೇ ಹೊಸದೇ ಇದೆ. ಈ ಮೊದಲು ಎಂದೂ ಆ ಪ್ರಕಾರದ ಅನುಭೂತಿಯಾಗಿಲ್ಲ. ಅನುಭೂತಿಯಾಗೋ ಮಾತಿದೆ ರೀ, ಕೇಳಿದ್ದ ಓದಿದ್ದ ಇರಬಹುದು, ಆದರೆ ಅನುಭೂತಿಯ ಮಾತು ಇದೆ. ನಿರ್ಜರೆ ಯಾವುದರಿಂದಾಗ್ತಿದೆ? ನಿರ್ಜರೆ ಯಾವುದರಿಂದಾಗ್ತಿದೆ? ಭೇದಜ್ಞಾನದಿಂದ ಸಿದ್ಧತ್ವದ ಪ್ರಾಪ್ತಿಯಾಗ್ತಿದೆ ಅಂಥೇಳಿ ಹೇಳಿದರು. ನಿರ್ಜರೆ ಯಾವುದರಿಂದಾಗ್ತಿದೆ? ಅದೇ ಭೇದದ ಜ್ಞಾನ ನಿರಂತರ ವರ್ತಿಸುವುದರಿಂದ. ಯಾವುದರ ಭೇದ? ಅನಾದಿ ಕಾಲದ ಯಾವ ಅಭೇದ ಬುದ್ಧಿ ಇದೆಯೋ. ಮೊದಲನೇ ಪದಖಂಡದೊಳಗನು ಈ ಕಲಶದೊಳಗೆ ಏನು ಹೇಳಿದರು? ಮಿಥ್ಯಾಭಾವ. ಯಾವುದ? ಜೀವ ಮತ್ತು ಕರ್ಮ ಅವುಗಳಲ್ಲೇ ಏಕತ್ವ ಅರ್ಥಾತ್ ಅಭೇದ ಬುದ್ಧಿ ಏನಿದೆ ಅದು ಮಿಥ್ಯಾತ್ವ ಭಾವ ಇದೆ. ಅದರದೇ ನಾಶ ಮಾಡುವ, ಅಭಾವ ಮಾಡುವ ಉದ್ದೇಶದಿಂದ ಗ್ರಂಥಕರ್ತೃಗಳ ಉದ್ಯಮವನ್ನು ಕೈಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಉದ್ದೇಶ ಮತ್ತು ಅದರದ್ದೇ ಆಯಿತು ಅಂತಂದ್ರೆ ಯಾವುದರದ? ಅವಿವೇಕ ಏನು ನಡೀತಾ ಇದೆ, ಅನಾದಿ ಕಾಲದ್ದೇನು ಸಂಸ್ಕಾರ ಇದೆ. ನಿನ್ನೆ ಚರ್ಚೆ ಆದದ್ದಿತ್ತು. ಇನ್ನೊಂದ್ಸಲ ಆ 2 ವಾಕ್ಯವನ್ನು ಬುದ್ಧಿಯ ಪಟಲದ ಮೇಲೆ ತಂದುಕೊಳ್ಳೋದು. ಅವಿವೇಕದ ಕಾರಣದಿಂದ ಶುದ್ಧ ಚಿನ್ಮಾತ್ರ ವಸ್ತು ಏನಿದೆ ಆ ವಸ್ತು ಮತ್ತು ದ್ರವ್ಯ ಭಾವ ನೋಕರ್ಮಗಳದ ಏಕತ್ವ ಬುದ್ಧಿ ವರ್ತಿಸ್ತಾ ಇದೆಯೋ, ಅಥವಾ ಆ ಪರಿಗ್ರಹ ರೂಪದ ಏಕತ್ವ ಬುದ್ಧಿಯ ಕಾರಣದಿಂದ ಅವಿವೇಕ ಉತ್ಪನ್ನ ಆಗ್ತಾ ಇದೆ ಅಂಥೇಳಿ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರನೂ ಹೇಳಿದ್ದಿತ್ತು. ಕಥನ ಸಾಪೇಕ್ಷ ಮೊದಲ ನಂತರ ಇದೆ. ಕಥನ ಸಾಪೇಕ್ಷ ಅದು ಯಾವುದೇ ರೀತಿಯಿಂದ ಒಮ್ಮೆ ಅದು ಮುಖ್ಯ ಆಗ್ತಿದೆ, ಒಮ್ಮೆ ಇದು ಮುಖ್ಯ ಆಗ್ತಿದೆ, ಒಮ್ಮೆ ಅದು ಉಪಾದಾನ ಆಗ್ತಿದೆ, ಒಮ್ಮೆ ಇದು ಉಪಾದಾನ ಆಗ್ತಿದೆ. ಏನೇ ಆದ್ರೂ ಕೂಡ ಅದರ ಕಾರ್ಯ ಅದರಲ್ಲೇ ಇದೆ, ಇದರ ಕಾರ್ಯ ಇದರಲ್ಲೇ ಇದೆ. ಇಷ್ಟು ನಿರ್ಣಯಾತ್ಮಕ ಚರ್ಚೆ ನಿನ್ನೆ ಆದಂತಿದ್ರೆ. ಇನ್ನೊಂದು ಸ್ವಲ್ಪ ಬುದ್ಧಿಯೊಳಗೆ ತಂದುಕೊಂಡ್ರೆ ಯಾವುದು
ಪರದ್ರವ್ಯ ರೂಪ ಪರಿಗ್ರಹ ಇದೆಯೋ ಅದು ಬೇರೆ ಏನೂ ಇಲ್ಲ, ಏಕತ್ವ ಬುದ್ಧಿ ಇದೆ. ಏಕತ್ವ ಬುದ್ಧಿ ಇಲ್ಲ ಅಂತಂದ್ರೆ ಪರದ್ರವ್ಯಗಳೇನದವು ಪರದ್ರವ್ಯ ಅದ. ದೇಹ ದೇಹ ಇದೆ, ರಾಗ ರಾಗ ಇದೆ, ಸಂಯೋಗ ಸಂಯೋಗ ಇದೆ. ಏಕತ್ವ ಬುದ್ಧಿ ಇತ್ತು ಅಂತಂದ್ರೆ ದೇಹನು ಪರಿಗ್ರಹ ಇದೆ, ರಾಗನು ಪರಿಗ್ರಹ ಇದೆ, ಸಂಯೋಗನು ಪರಿಗ್ರಹ ಇದೆ. ಏಕತ್ವ ಬುದ್ಧಿ ಇಲ್ಲ ಅಂತಂದ್ರ ಅವು ಯಾವು ಏನದವು ಪರದ್ರವ್ಯ ಮಾತ್ರ. ಏಕತ್ವ ಬುದ್ಧಿ ಯಾವಾಗ ಬಿಟ್ಟು ಹೋಗ್ತಿದೆ? ನಾನು ಶುದ್ಧ ಚೈತನ್ಯ ಮಾತ್ರ ವಸ್ತು ಇದ್ದೇನೆ. ವಸ್ತು ಅರೆ ವಸ್ತು, ನನ್ನ ವಾಸ್ತವ್ಯ ಒಂದು ಶುದ್ಧ ಚೈತನ್ಯ ಮಾತ್ರ ರೂಪದಿಂದ ಯಾವಾಗಲೂ ಇದೆ ಇದೆ ಇದೆ, ಇರುವುದಿದೆ. ನನ್ನ ಇರುವಿಕೆಯೊಳಗ ಶುದ್ಧ ಚೈತನ್ಯವನ್ನು ಹೊರತುಪಡಿಸಿ ಬೇರೆ ಯಾವುದರದ್ದು ಪ್ರವೇಶ ಆಗುವುದಿಲ್ಲ. ನನ್ನ ಇರುವಿಕೆ ಚೈತನ್ಯ ಶುದ್ಧ ಚೈತನ್ಯವನ್ನು ಬಿಟ್ಟು ಬೇರೆ ಯಾವುದರೊಳಗನೂ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಇದೇನಿದೆ, ಈ ವಿವೇಕ ಉತ್ಪನ್ನ ಆಯಿತು ಅಂತಂದ್ರೆ ದೇಹ ಪರಿಗ್ರಹ ಇಲ್ಲ, ಧನ ಪರಿಗ್ರಹ ಇಲ್ಲ. ಅದೇನಿದೆ? ಪರದ್ರವ್ಯ. ಪರದ್ರವ್ಯ ಪರದ್ರವ್ಯವೇ ಇದೆ. ಆದ್ರೆ ರಾಗದ ಅನುಭವ, ದೇಹದೊಳಗ ಅಪನತ್ವ, ಸಂಯೋಗದೊಳಗ ಮಮತ್ವ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಈ ಜೀವಕ್ಕ ಅವೆಲ್ಲ ಪರಿಗ್ರಹ ಇದ್ದಾವೆ. ಪರಿಗ್ರಹ ಅರ್ಥಾತ್ ಪಾಪ, ಪಾಪ ಅರ್ಥಾತ್ ಅವಿವೇಕ. ಪಾಪ ಕೂಡ ಬೇರೆ ಏನಿಲ್ಲ, ಅರೆ ಎಲ್ಲವೂ ಬರೋದು ಮತ್ತು ಜ್ಞಾನದ ಕಾರ್ಯದೊಳಗಲ್ಲೇ. ಅರೆ ಜ್ಞಾನದ ಕಾರ್ಯದಿಂದನೇ ಮೋಕ್ಷ ಆಗ್ತಿದೆಯಲ್ಲ, ಜ್ಞಾನ ಕ್ರಿಯಾಭ್ಯಾಮ ಮೋಕ್ಷ. ಹಾಗಾದ್ರೆ ಜ್ಞಾನ ಎಲ್ಲಿಯವರೆಗೆ ತನ್ನ ಯೋಗ್ಯ ಕಾರ್ಯ ಮಾಡುವುದಿಲ್ಲವೋ, ತನ್ನ ಕಾರ್ಯ ಮಾಡುವುದಿಲ್ಲವೋ, ತನಗೆ ಹಿತ ಆಗುವಂಥ ಕಾರ್ಯ ಮಾಡುವುದಿಲ್ಲವೋ, ತನ್ನ ಉದ್ಧಾರ ಆಗುವಂಥ ಕಾರ್ಯ ಮಾಡುವುದಿಲ್ಲವೋ, ಅಲ್ಲಿಯವರೆಗೆ ಜಗತ್ತಿನ ಯಾವ ಜಡಚೇತನಗಳ ಮೇಲೆ ಅದು ಉಪಕಾರಕನೂ ಸಿದ್ಧ ಆಗುವುದಿಲ್ಲ. ತನ್ನ ಕಾರ್ಯ ತಾನು ಮಾಡುವಂಥ ಜೀವ ಪರೋಪಕಾರಿ ಇದ್ದಾನ್ರಿ. ಇದು ಜೈನ ದರ್ಶನ ಇದೆ. ತನ್ನ ಕಾರ್ಯ ತಾನು ಮಾಡುವಂಥ ಜೀವ ಅರೆ ಶ್ರದ್ಧಾಗುಣದ ಮೂಲಕ ತನ್ನ ಸ್ವಭಾವದ ಶ್ರದ್ಧೆ, ತನ್ನ ತ್ರಿಕಾಲಿ ಚೈತನ್ಯ ಸ್ವಭಾವದೊಳಗೆ ನಾನೆಂಬ ಅನುಭೂತಿ ಅದೇನಿದೆ, ಅದು ಪರದೊಳಗೆ ನಾನೆಂಬ ಅನುಭೂತಿ ಇಲ್ಲದೆ ಇರುವ ಕಾರಣ ಪರದ ಕುರಿತಾಗಿ ಉಪಕಾರಕ್ಕೆ ಸಿದ್ಧ ಇದೆ. ಈಗ ನಾನು ಯಾವುದ ಈ ದೇಹ, ಆ ರಾಗ ನಾನು ಅನ್ನೋದೇನಿದೆ ಅಲ್ಲ, ಅದ ಅಪಕಾರಕ ಭಾವ ಇದೆ ರೀ. ಸ್ವತಂತ್ರ ರಾಗದ ಮೇಲೆ, ಸ್ವತಂತ್ರ ದೇಹದ ಮೇಲೆ, ಪುದ್ಗಲ ದ್ರವ್ಯದ ಮೇಲೆ ಇದ ತನ್ನ ಒಡೆತನವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗುವುದರಿಂದ ಅದಕ್ಕೆ ಉಪಕಾರ ಅಂತೂ ಆಗೋ ಸಾಧ್ಯ ಇಲ್ಲ. ಅದರ ಅಪಕಾರ ನಿಯಮದಿಂದ ಆಗ್ತಿದೆ. ಏನು ಅಪಕಾರ ಆಗ್ತಿದೆ? ಅದರ ಸ್ವಾಧೀನತೆ, ಅದರ ಸ್ವತಂತ್ರವನ್ನ ಇವ ಹರಣ ಮಾಡಿದ ಹಾಗೆ ಆಗ್ತಿದೆ. ವಾಸ್ತವದಲ್ಲಂತೂ ಅದು ತನ್ನ ಸ್ವಾತಂತ್ರ್ಯವನ್ನ ಇವನಿಗೆ ಬಿಟ್ಟುಕೊಡುವುದಿಲ್ಲರಿ. ಅಂಥ ವ್ಯವಸ್ಥೆ ಇಲ್ಲ. ವಿಶ್ವದ ಯಾವ ಪದಾರ್ಥದ ಸ್ವರೂಪ ಅಂಥದ್ದು ಇಲ್ಲ. ಬಸ್ ಇವು ಮಾತ್ರ ತನ್ನ ನೈಜ ಸ್ವರೂಪವನ್ನು ಅರಿಯದೇ ಇರುವುದರಿಂದ, ತಿಳಿಯದೇ ಇರುವುದರಿಂದ, ಶ್ರದ್ಧೆ ಮಾಡದೇ ಇರುವುದರಿಂದ, ಅದರ ಸನ್ಮುಖ ಪರಿಣಮನ ಮಾಡದೇ ಇರುವುದರಿಂದ ಜಗತ್ತಿನ ಪರಪದಾರ್ಥಗಳಿಗೆ ಕೂಡ ಅಪಕಾರಕ ತೊಂದರೆ ಮಾಡುವಂಥವು ಸಿದ್ಧ ಆಗ್ತಾ ಇದೆ. ಒಂದು ಮಾತು. ಎರಡನೇದ್ದ ವಸ್ತು ಸ್ವರೂಪದ ವಿರಾಧನೆ ಮಾಡುವಂಥ ಪಾಪಿಯಾಗ್ತಾ ಇದ್ದಂತೆ. ಮೂರನೇದ್ದ ಸರ್ವಜ್ಞ ಭಗವಂತರುಗಳ ಹೇಳಿರುವಂಥ ವಚನದ ವಿರೋಧ ಮಾಡುವಂಥ ಮಾಡ್ತಾ ಇದ್ದ.
ಇದೆಲ್ಲ ತಿಳಿದು ಬಂದ ನಂತರ ನಮ್ಮಲ್ಲಿ ಸ್ವಪರಗಳ ಅವಿವೇಕ ಏನಿದೆ ಅದು ಹೊರಟು ಹೋಗುವಂಥ, ಅದನ್ನು ಕಳೆದು ಬಿಡುವಂಥ, ನಾಶ ಮಾಡಿಬಿಡುವಂಥ ಜ್ಞಾನದ ಉದ್ಯಮ ಆರಂಭ ಆಗಬೇಕು. ಭಾವಾರ್ಥ ಏನು ಹೇಳ್ತಾರೆ ನೋಡೋಣವ್ರೆ. ಮಿಥ್ಯಾದೃಷ್ಟಿ ಜೀವನಿಗೆ ಜೀವ ಕರ್ಮಗಳಲ್ಲಿ, ಜೀವ ಅಂದ್ರೆ ಏನ? ಒಂದು ಚೈತನ್ಯ, ಒಂದು ಜ್ಞಾನವೇ. ಅದನ್ನು ಹೊರತುಪಡಿಸಿ ಜೀವದ ಅಸ್ತಿತ್ವ ಇನ್ನೊಂದು ಯಾವುದೂ ಇಲ್ಲ. ಮಿಥ್ಯಾದೃಷ್ಟಿ ಜೀವನಿಗೆ ಜೀವ ಮತ್ತು ಕರ್ಮಗಳಲ್ಲಿ ಏಕತ್ವ ಬುದ್ಧಿ ಇದೆ. ಇಲ್ಲಿ ಮತ್ತು ಅಂಥೇಳಿ ಅವರು ಪ್ರಯೋಗ ಮಾಡಿಲ್ಲ ಗ್ರಂಥಕರ್ತರುಗಳ. ಅದರ ಮತ್ತು ಅಂಥೇಳಿ ತಿಳ್ಕೊಳ್ಳೋದು ಈಗ ನಮ್ದು ಕೆಳಗಿನ ಭೂಮಿಕೆಯ ಸಲುವಾಗಿ. ಅಲ್ಲಿ ಮತ್ತು ಅನ್ಲಿಕ್ಕೆ ಎರಡಿಲ್ಲರಲ್ಲ, ಇದೆ ಏನ್ರಿ? ಜ್ಞಾನ ಮತ್ತು ಏಕತ್ವ ಇವು ಎರಡೆಲ್ಲೇ ಅದಾವ್ರಿ. ಯಾವುದರ ಜೊತೆಗೆ ಏಕತ್ವ ಮಾಡ್ತಾ ಇದೆ ಅದು ಜ್ಞಾನದ್ದೇ, ಅರ್ಥಾತ್ ಜೀವದ್ದೇ ವಿಭಾಗ ಇದೆ. ಅರ್ಥಾತ್ ಜ್ಞಾನದ್ದೇ ಅಜ್ಞಾನ ರೂಪದ ಕಾರ್ಯ ಇದೆ. ಯಾವುದರ ಜೊತೆಗೆ ಏಕತ್ವ ಮಾಡ್ತಾ ಇದೆಯಲ್ಲ ಅದು ಜೀವದ್ದೇ ಇದೆ. ಯಾವುದು ಏಕತ್ವ ಮಾಡ್ತಾ ಇದೆಯಲ್ಲ ಅದು ಜೀವವೇ ಇದೆ. ಯಾವುದರ ಜೊತೆಗೆ? ಕರ್ಮದ ಜೊತೆಗೆ. ಕರ್ಮ ಅಂದ್ರೆ ಏನ? ಕರ್ಮ ಅಂದ್ರೆ ವಿಸ್ತಾರ ಮಾಡಿ ಹೇಳಿದ ನಂತರ ಭಾವಕರ್ಮ, ದ್ರವ್ಯಕರ್ಮ, ನೌಕರ್ಮ ಎಲ್ಲ ರೀ. ದೇಹದ ಜೊತೆಗೆ ಏಕತ್ವ ಯಾವಾಗ ಬಿಟ್ಟು ಹೋಗಿದೆ? ಪ್ರಗಟ ವಿಕಾರಿ ಭಾವದ ಅನುಭವ ಯಾವಾಗ ಬಿಟ್ಟು ಹೋಗಿದ್ದೀರಿ? ಈ ಸಮಯದಲ್ಲಿ. ಆಗಮದ ಅವಲಂಬನೆ ಇದೆಯಲ್ಲ ಯಾವುದಕ್ಕ? ಜ್ಞಾನಕ್ಕ. ಅರೆ ವಿಚಾರ ಮಾಡೋದು, ಎಷ್ಟು ಸೂಕ್ಷ್ಮ ಇರುವಳದೊಳಗೆ ಕೂಡ ಎಷ್ಟು ಸ್ಥೂಲ ಅಪರಾಧ ನಡೆದಿದೆ ರೀ. ಎಷ್ಟು ಸ್ಥೂಲ ಅಪರಾಧ ಇದೆ. ಈಗ ಅವಲಂಬನೆ ಜಿನವಾಣಿದ್ದ ವಿಷಯದ್ದು ಇದೆ ಅಲ್ಲ, ಅದರ ವಿಕಾರಿ ಭಾವ ಇದೆ, ನಿರ್ವಿಕಾರ ಜ್ಞಾನ ಮಾತ್ರ ಇದೆ ರೀ. ವಿಕಾರಿನೇ ಇದೆ. ದೇಹ ಬುದ್ಧಿ ಬಿಟ್ಟಿದೆ ಏನ್ರಿ ಇವಾಗ? ಸ್ವಲ್ಪ ಇಲ್ಲೇನ್ರೆ ಕಡಿತು ಇರುವೆ, ಸೂಕ್ಷ್ಮ ಕ್ರಿಮಿ ಕಡಿ ಕಚ್ಚಲಿಲ್ಲ, ಸುಮ್ಮನೆ ಓಡಾಡ್ತು ಅಂದ್ರೆ ಉಪಯೋಗ ಅಲ್ಲಿ ಹೋಗ್ತಿದೆ ಏನಿಲ್ರಿ? ಅಂದ್ರೆ ಏನು ನಾವು ಜಿನವಾಣಿಯ ವಿಷಯವನ್ನ ಅಥವಾ ಶುದ್ಧಾತ್ಮನನ್ನ ಅಥವಾ ಸರ್ವಜ್ಞ ಪ್ರಭುಗಳು ಹೇಳಿರುವಂತಹ ಸುಖದ ಮಾರ್ಗವನ್ನ ತಿಳ್ಕೊಳ್ಳುವ ಸಲುವಾಗಿ ಕೂತಿದ್ದೇವಲ್ಲ, ಅದರೊಳಗೆ ಪ್ರಾಮಾಣಿಕತೆ ಎಷ್ಟಿದೆ? ಎಷ್ಟಿದೆ? ಲೌಕಿಕ ವಿದ್ಯೆ ಪ್ರಾಪ್ತ ಮಾಡಿಕೊಳ್ಳುವ ಸಮಯದೊಳಗೆ ಎಷ್ಟು ಪ್ರಾಮಾಣಿಕತೆ ಇತ್ತು ಅನ್ನೋದರದ ಕಥನ ಇತಿಹಾಸದೊಳಗ ಪುರಾಣದೊಳಗ ಸಾಕಷ್ಟು ಸಿಗ್ತಾವ್ರಿ. ಲೌಕಿಕ ವಿದ್ಯೆ, ಬಿಲ್ಲು ವಿದ್ಯೆ ಕಲಿಸುವಂಥ ಗುರು, ಬಿಲ್ಲು ವಿದ್ಯೆ ಕಲಿತಾ ಇರುವ ವೇಳೆದೊಳಗೆ ತನ್ನ ಶರೀರದ ಪ್ರಜ್ಞೆಯನ್ನ ಅವ ಯಾವ ರೀತಿ ವ್ಯಕ್ತಿ ಮನುಷ್ಯ ಬಿಟ್ಟು ಕೊಡ್ತಾನೋ. ವಿದ್ಯಾಭಿಲಾಷಿ. ಇದು ವಿದ್ಯೆ ಎಂಥದ್ದಿದೆ ರೀ? ಇದು ವಿದ್ಯೆ ಇದೇನಿಲ್ರಿ? ಅನಾದಿ ಕಾಲದ ದುಃಖ ಪರಂಪರೆಯನ್ನ ನಾಶ ಮಾಡುವಂಥ ವಿದ್ಯೆ ಇದೆ. ಹಾಗಾದರೆ ಈ ವಿದ್ಯೆಯನ್ನ ಕಲಿತುಕೊಳ್ಳುವ ಸಲುವಾಗಿ ನಮ್ಮ ಅಂತರಂಗದೊಳಗ ವಿದ್ಯಾದಾತೃವಿನ ಕುರಿತಾಗಲಿ ವಿದ್ಯೆಯ ಕುರಿತಾಗಲಿ ಎಷ್ಟು ಪ್ರಾಮಾಣಿಕತೆ ಅಥವಾ ಸಮರ್ಪಣೆ ಇದೆ. ದೇಹ ಬುದ್ಧಿ ಜಿನವಾಣಿ ಕೇಳುವ ವೇಳೆದೊಳಗನೂ ಇದೆ, ಓದುವ ವೇಳೆದೊಳಗನೂ ಇದೆ, ಜಪ ಮಾಡುವುದೊಳಗನೂ ಇದೆ. ಇದೇನೆಲ್ಲ ಜಪ ಮಾಡುವ ವೇಳೆದೊಳಗ, ಪೂಜೆ ಮಾಡುವ ವೇಳೆದೊಳಗನೂ ಇದೆ ಅಂಥೇಳಿ ಏನೇನು ನಡೆದಿದೆ ಇದರ್ದ ನಾವು ಒಂದಿಷ್ಟು ಆಗಮದ ಪ್ರಕಾಶದೊಳಗ ವಸ್ತು ಸ್ವರೂಪದ ಕ್ಷಯೋಕ್ಷಮ ಜ್ಞಾನದ ಮೂಲಕ ಸ್ವೀಕೃತಿಯೊಳಗ ಅವಲೋಕನೆ ಮಾಡಿದ್ದೇ ಆದ್ರ ಈ ಕಾಲದ ಮಹಿಮೆ ಇದೆಯೋ, ಜೀವರುಗಳದ್ದ ಪಾಪ ಭೀರುತ್ವವೇ ಬಿಟ್ಟು ಹೋಗಿದೆಯೋ ಯಾವುದರದ್ದು ನಿರ್ಣಯ ಮಾಡೋ ಸಾಧ್ಯ ಇಲ್ಲ.
ಅಂಥ ಪ್ರಸಂಗ ಸನ್ನಿವೇಶ ಹೆಜ್ಜೆ ಹೆಜ್ಜೆಗೆ ನೋಡಿದಲ್ಲಿ ಕಾಣಿಸ್ತವರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಮಿಥ್ಯಾದೃಷ್ಟಿ ಜೀವನಿಗೆ, ಜೀವ ಕರ್ಮಗಳಲ್ಲಿ ಏಕತ್ವ ಬುದ್ಧಿ ಇದೆ. ಜೀವ ಕರ್ಮಗಳಲ್ಲಿ ಕರ್ಮ ಎಷ್ಟದವ್ರಿ? 3 ಪ್ರಕಾರನೂ ಅದಾವು, ಅನೇಕ ಪ್ರಕಾರನೂ ಅದಾವು, ಅಸಂಖ್ಯಾತ ಲೋಕ ಪ್ರಮಾಣ ಅದಾವ್ರಿ. ಜೀವ ಎಷ್ಟಿದೆ ರೀ? ಜ್ಞಾನ ಎಷ್ಟಿದೆ? ಒಂದು ಇದೆ. ಸಮಯ ಸಮಯದ ಜ್ಞಾನ ಭಿನ್ನ ಭಿನ್ನ ಇಲ್ಲ ನೋಡ್ರಿ. ಜೀವದೊಳಗ ಜ್ಞಾನ ಅಸಾಧಾರಣ ರೂಪದ ಗುಣ ಇದೆ. ಜೀವದ ಲಕ್ಷಣ ಜ್ಞಾನ ಇದೆ. ಜ್ಞಾನದ ಮೂಲಕ ಜೀವದ ಪರಿಚಯ ಮಾಡಿಕೊಳ್ಳೋ ಸಾಧ್ಯ ಇದೆ. ಹಾಗಾದ್ರೆ ಜೀವದ ಅಭೇದ ಏಕಮೇವ ಸ್ವಭಾವ ಏನ ಅಂತಂದ್ರೆ ಜ್ಞಾನ. ಹಾಗಾದ್ರೆ ಆ ಜ್ಞಾನ ಹೇಗಿದೆ? ಸಮಯ ಸಮಯದ ಪರ್ಯಾಯ ಭೇದ ಅದರಲ್ಲೇ ಇಲ್ಲ. ಜ್ಞಾನದೊಳಗ ಸಮಯ ಸಮಯದ ಭೇದ ರೂಪದ ಪರ್ಯಾಯ ಇಲ್ಲ. ಹಾಗಾದ್ರೆ ಜ್ಞಾನ ಹೇಗಿದೆ? ಅಖಂಡ ಇದೆ ಅಂಥೇಳಿ ಜೀವ ಮತ್ತು ಕರ್ಮಗಳ ಅಂಥೇಳಿ ಬಹುವಚನ ಶಬ್ದದ ಪ್ರಯೋಗ ಆಯ್ತು. ಯಾವ್ಯಾವ ಕರ್ಮದ ಜೊತೆಗೆ? ಒಂದು ಸಮಯದ ಜ್ಞಾನ ಅಲ್ಲ, ಒಂದು ಸಮಯದಲ್ಲಿ ಅಖಂಡ ಜ್ಞಾನ ಅನೇಕ ಕರ್ಮಗಳ ಜೊತೆಗೆ ಏಕತ್ವ ಬುದ್ಧಿ ಮಾಡ್ತಿದೆ. ಅಖಂಡ ಜ್ಞಾನ ಒಂದು ಸಮಯದೊಳಗ ಅನೇಕ ಕರ್ಮಗಳ ಜೊತೆಗೆ ಏಕತ್ವ ಬುದ್ಧಿ. ದೇಹನೂ ಕರ್ಮ ಇದೆ, ಧನನೂ ಕರ್ಮ ಇದೆ, ಪುತ್ರಾಧಿಕರೂ ಕರ್ಮ ಇದ್ದಾರೆ, ರಾಗಾದಿ ಭಾವನೂ ಕರ್ಮ ಇದೆ. ಅರೆ ಆ ಅನೇಕದ ಜೊತೆಗೆ ಅಖಂಡ ಜ್ಞಾನ ಒಂದು ಸಮಯದೊಳಗ ಏಕತ್ವ ಮಾಡ್ತಿದೆ. ಏಕತ್ವ ಜ್ಞಾನ ಖಂಡ ಖಂಡ ಆಗೋದಿಲ್ರಿ. ಆದ್ರೆ ಅನೇಕ ಕರ್ಮಗಳ ಜೊತೆಗೆ ಏಕತ್ವ ಮಾಡುವುದರಿಂದ ಆ ಜ್ಞಾನಕ್ಕ ಜ್ಞಾನಮಯದ ಏಕತೆ ಬಿಟ್ಟು ಹೋಗಿದೆ ರೀ. ಜ್ಞಾನದ ಏಕತೆ ಬಿಟ್ಟು ಹೋಗಿದೆ, ಕರ್ಮಗಳ ಜೊತೆಗೆ ಏಕತೆ ಆಗಿದೆ ರೀ. ಏನು ಹಾನಿ? ಎಲ್ಲಿ ಯಾವ ವ್ಯಾಪಾರ ನಡೆದಿದೆ? ಯಾವ ಜ್ಞಾನದ ಅಖಂಡ ಜ್ಞಾನದ ಪ್ರತಿ ಸಮಯಕ್ಕ ಆ ಜ್ಞಾನ ರೂಪದ ನಿಧಿಯ ವಿನಿಯೋಗ ಮಾಡಿ ಯಾವ ಅಖಂಡ ಶಾಶ್ವತ ಜ್ಞಾನ ಸ್ವಭಾವದ ಅನುಭವ ಮಾಡಬೇಕಾಗಿತ್ತೋ, ನಿರಾಕುಲತೆಯ ಅನುಭವ ಮಾಡಬೇಕಾಗಿತ್ತೋ, ವಿಶ್ವದಿಂದ ನಿರಪೇಕ್ಷ ಶ್ರದ್ಧೆಯ ರೂಪದಿಂದ ಪರಿಣಮನ ಮಾಡಬೇಕಾಗಿತ್ತೋ, ಅದ ಅನೇಕ ಕರ್ಮಗಳ ಜೊತೆಗೆ ಏಕತ್ವ ಮಾಡುವುದರಿಂದ ಆ ಅನೇಕ ಕರ್ಮಗಳ ಪ್ರತಿ ಸಮಯಕ್ಕೆ ಬದಲಾಗ್ತವೆ. ಪ್ರತಿ ಸಮಯಕ್ಕೆ ಈ ಅಖಂಡ ಜ್ಞಾನ ತನ್ನ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗೆ ಯಾವ ಅದರದ ನಿಧಿ ತಿಳ್ಕೊಳ್ಳುವ ಸಾಮರ್ಥ್ಯ ಇದೆ, ಅದನ್ನು ವ್ಯರ್ಥ ಮಾಡ್ಕೊಳ್ತಾ ಇದೆ. ಅದರದ್ದು ಉಪಯೋಗ ಮಾಡಿಕೊಳ್ಳದೆ ಇರುವುದರಿಂದನ ಅದಕ್ಕೆ ಕಾರ್ಯ ಸಾಮರ್ಥ್ಯ ಕಮ್ಮಿ 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 ಆಗ್ತಾ ಅದೇನಾಗ್ತಿದೆ ರೀ? ಅಚೇತನದ ಹಾಗೆ ಆಗ್ತಿದೆ. ಏಕೆಂದ್ರೆ ಅಂದ್ರೆ ಏನ? ನಿಗೋದಿ ಅಂತಂದ್ರೆ ಏನು? ಅಚೇತನವತ್, ಅಚೇತನದ ಹಾಗೆ. ಅರೇ ಯಾವಾಗ ಕಾರ್ಯ ಮಾಡುವ ಯೋಗ್ಯತೆ ನೋಡ್ರಿ ಪ್ರಭು, ಅಖಂಡ ಜ್ಞಾನ ಪ್ರತಿ ಸಮಯಕ್ಕ ತನ್ನ ಜ್ಞಾನರೂಪದ ಧನದ ವಿನಿಯೋಗ ಮಾಡಿ ಯಾವ ಲಾಭ ಮಾಡಿಕೊಳ್ಬೇಕಾಗಿತ್ತೋ ಅದು ಲಾಭ ಮಾಡಿಕೊಳ್ಳೋದನ್ನು ಆ ಜ್ಞಾನರೂಪ ಧನದ ವಿನಿಯೋಗ ಮಾಡಿ ಕಷ್ಟ, ಆಕುಲತೆ, ಪರಾಧೀನತೆ, ದಾಸತ್ವ, ದೈನ್ಯತೆ, ಬಂಧ, ದುಃಖಗಳ ಸಂಪಾದನೆ ಮಾಡ್ತಾ ಇದೆ. ಆ ಸಂಪಾದನೆ ಮುಂದಿನ ಸಮಯದ ಜ್ಞಾನಕ್ಕೆ ಬಾಧೆ ಮಾಡುವುದಿಲ್ಲ.
ಅದರ ಮುಂದಿನ ಸಮಯದೊಳಗೂ ಕೂಡ ಜ್ಞಾನ ಅದೇ ಕುಚೇಷ್ಟೆ ಮಾಡ್ತಿದೆ. ಎಂಥ ನೋಡ್ರಿ, ಒಂದು ಸಮಯದೊಳಗ ಒಂದು ಸ್ವಲ್ಪ ಶಾಂತಿಯಿಂದ ತನ್ನ ನೈಜ ಸ್ವರೂಪ ಈಗ ವರ್ತಮಾನದಲ್ಲಿ ಎಂಥದ್ದು ಇದೆ, ಪ್ರಗಟ ರೂಪದಿಂದ ಎಂಥ ನಿಧಿ ತನ್ನ ಹತ್ರ ಇದೆ, ಇದನ್ನು ತಿಳ್ಕೊಳ್ಳುವ ಸಲುವಾಗಿ ಒಂದು ಸ್ವಲ್ಪ ಶಾಂತ ಉಪಯೋಗದ ಸೂಕ್ಷ್ಮತೆಯಿಂದ ಶಬ್ದದ ಆಂತರ್ಯದೊಳಗಿರುವಂಥ ಭಾವವನ್ನು ಗ್ರಹಣ ಮಾಡುವ ಉದ್ಯಮ ಮಾಡುವುದು. ಇವಾಗ ಅಖಂಡ ಜ್ಞಾನ ಪ್ರತಿ ಸಮಯಕ್ಕ ಆ ತನ್ನ ಸಾಮರ್ಥ್ಯದ ಅನುಸಾರ ಜ್ಞಾನ ರೂಪದ ಧನವನ್ನು ಖರ್ಚು ಮಾಡ್ತಿದೆ. ಮತ್ತು ಅದರಲ್ಲಿ ದುಃಖ, ಭವಪರಂಪರೆ, ಪರಾಧೀನತೆ, ದಾಸತ್ವ, ಖೇದಖಿನ್ನತೆ ಅನಂತ ಅನಂತ ಜ್ಞಾನಿಗಳ ಎದುರಿಗೆ ಅತ್ಯಂತ ನಿಂದ್ಯ ಕಾರ್ಯ ಮಾಡ್ತಾ ಇದ್ದೇವೆ. ಅದು ಒಂದು ವೇಳೆ ಆ ಅಖಂಡ ಜ್ಞಾನ ಒಂದು ಸಮಯದೊಳಗ ನಾನು ಜ್ಞಾನ ಮಾತ್ರ ವಸ್ತು ಇದ್ದೇನೆ, ಇದು ಯಾವುದು ವಿಕಲ್ಪ ಇರುವುದಿಲ್ಲರೆ ಅಲ್ಲಿ ಅದರ ಮೊದಲು ವಿಕಲ್ಪದ ಮೂಲಕ ತಿಳಿಯುವುದಿದೆ. ನಾನು ಅಖಂಡ ಜ್ಞಾನ ಮಾತ್ರ ವಸ್ತು ಇದ್ದೇನೆ, ನನ್ನೊಳಗ ಜ್ಞಾನವನ್ನು ಹೊರತುಪಡಿಸಿ ಅನ್ಯ ಯಾವುದರದ್ದು ಅಂಶ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ, ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ. ನಾನು ಜ್ಞಾನ ಮಾತ್ರ ಇರುವುದರಿಂದ ಜಡದೊಳಗೆ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ, ಜಡವನ್ನು ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ. ನಾನು ಅಖಂಡ, ಮೂರು ಕಾಲದಲ್ಲೂ ಕಳೆದ ಅನಾದಿ ಕಾಲದಿಂದ ಬರುವ ಅನಂತ ಕಾಲದವರೆಗೆ ಒಂದು ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅನ್ನುವ ಶ್ರದ್ಧೆಗೆ ಕಾರಣ ಆಗುವ ರೂಪದಿಂದ ಜ್ಞಾನ ವರ್ತಮಾನದಲ್ಲಿ ಕಾರ್ಯ ಮಾಡಿತು ಅಂತಂದ್ರೆ ಅದು ಶ್ರದ್ಧೆಗಂತೂ ಕಾರಣ ಆಯ್ತು, ಭಾವಿ ನಿರ್ಮಲ ಚಾರಿತ್ರಕ್ಕೆ ಕಾರಣ ಆಯ್ತು, ಭಾವಿ ಮೋಕ್ಷದ ಕಾರಣ ಆಯ್ತು, ಅನಂತ 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 ಕಾಲದವರೆಗೆ ಶುದ್ಧಾವಸ್ಥೆಗೆ ಕಾರಣ ಆಯ್ತು, ಕರ್ಮ ನಿರ್ಜರೆಗೆ ಕಾರಣ ಆಯಿತು, ಎಲ್ಲದಕ್ಕೂ ಕಾರಣ. ಆದ್ರೆ ಅದನ್ನು ಬಿಟ್ಟ ಇದನ್ನು ಮಾಡ್ತಾ ಇದೆ. ಭೇದ ಅಂತಂದ್ರೆ ಆ ಭೇದವನ್ನು ತಿಳ್ಕೊಳ್ಳಿಕ್ಕೆ ನಿಂತಿದ್ದಾನಲ್ಲ, ಆ ಭೇದದೊಳಗೆ ತನ್ನತನವನ್ನು ಮನ್ನಿಸ್ತಾ ಇದ್ದಾನಲ್ಲ, ಇದು ಭೇದ ಇದೆ ರೀ. ಶರೀರ ಇದೆಯಲ್ಲ, ಇದು ಭೇದ ಇದೆ. ರಾಗ ಇದೆಯಲ್ಲ, ಅದು ಭೇದ ಇದೆ. ಭೇದ ಹೇಗ? ಆ ಜ್ಞಾನದಿಂದ ಭಿನ್ನ ಇದೆ. ಮೂಲ ಮಾತು ಎರಡನೇದ ಈ ಸಮಯದ ರಾಗ ಮುಂದಿನ ಸಮಯದ ವಿಕಾರದ ಜೊತೆಗೆ ಭೇದ ಇದೆ ರೀ, ಏಕರೂಪ ಇಲ್ಲ. ಅರೆ ಆ ವಿಕಾರ ಯಾವುದೇ ವಸ್ತುವಿನಿಂದ ಉತ್ಪನ್ನ ಆಗಿಲ್ಲ, ಸ್ವವಸ್ತುವಿನ ಕಡೆಗೆ ದೃಷ್ಟಿ ಹಾಕಿದರೆ ಅದರ ಉತ್ಪತ್ತಿ ಆಗೋದನೇ ಇಲ್ಲ. ಸ್ವವಸ್ತುವಿನಿಂದ ವಿಮುಖ ಪರವಸ್ತುವಿನ ಕಡೆಗೆ ನೋಡಿದ ನಂತರ ಆ ವಿಕಾರ ಏನು ಉತ್ಪನ್ನ ಆಗ್ತಿದೆ ಅದು ಮುಂದಿನ ಸಮಯದೊಳಗೆ ಆ ರೂಪದಿಂದ ಉಳಿಯೋದನೇ ಇಲ್ಲ. ಹೀಗೆ ಎಷ್ಟೆಲ್ಲ ಹೀನ ಮತ್ತು ಭೇದ ಚೂರು ತುಂಡು ಇರುವಂಥ ಪದಾರ್ಥ ಮತ್ತು ಪದಾರ್ಥಗಳ ಅವಸ್ಥೆಗಳ ಜೊತೆಗೆ ಏಕಾಗಲಿಕ್ಕೆ ಹೋಗಿ ತನ್ನ ಸಾಮರ್ಥ್ಯವನ್ನು, ತನ್ನ ಧನವನ್ನು, ತನ್ನ ವೈಭವವನ್ನು ಎಲ್ಲ ರೇಸ್ ಹಚ್ಚಿದ ಹಾಗೆ ಇದೆ. ಅಪ್ಪಾಜಿ ಒಂದು ದೃಷ್ಟಾಂತ ಹೇಳ್ತಿದ್ದಲ್ಲ, ಒಬ್ಬ ಹಳ್ಳಿ ಮನುಷ್ಯ ಪಟ್ಟಣಕ್ಕೆ ಬಂದ, ದಿನನಿತ್ಯವೂ ಕೂಲಿ ಮಾಡಿ ದಿನ ಒಂದಿಷ್ಟಿಷ್ಟು ದುಡ್ಡು ಉಳಿಸಿದ. ಅದ 50 ವರ್ಷದ ಜೀವನ ಕಳೆದ ನಂತರ, ದುಡಿಮೆಯ 50 ವರ್ಷ ರೀ, ಅವ ಯಾವಾಗ ಬಂದ ಅನ್ನೋದಕ್ಕಲ್ಲ, ದುಡಿಮೆಯ 50 ವರ್ಷ ಕಳೆದ ನಂತರ ಅವ ದಿನನಿತ್ಯವೂ ಕೂಡಿಟ್ಟದ ಧನ ಏನಿತ್ತಲ್ಲ
ಅದೊಂದಿಷ್ಟು ನಿಧಿಯಾಗಿರ್ತಾರೆ. ಆ ನಿಧಿಯನ್ನು ಒಂದೇ ಒಂದು ಸಮಯದೊಳಗ ರೇಸ್ ಹಚ್ಚಿ ಕಳ್ಕೊಳ್ತಾರೆ. ಹಾಗೆ ನಮ್ಮದು ನಿಗೋಧದಿಂದ ಇಲ್ಲಿಯವರೆಗೆ ಬಂದದ್ರ ನಿಧಿ ಇದೆ ರೀ. ಅದನ್ನು ನಾವು ಒಂದೊಂದು ಸಮಯದ ನಿಧಿ ಎಷ್ಟು ಇದೆ ಅಂತಂದ್ರೆ ಅಲ್ಲೇನು ಹೇಳಿತಲ್ಲ ಅದರ ಅನಂತ ಗುಣಿತ ಇದೆ. ಆದರೆ ಅದನ್ನು ದೇಹದೊಳಗ, ರಾಗದೊಳಗ, ಧನದೊಳಗ, ಪುತ್ರಾಧಿಕರೊಳಗ ಒಂದು ಮಾಡಲಿಕ್ಕೆ ಹೋಗಿ ಈ ಜೀವ ಕಂಗಾಲಾಗ್ತಾ ಇದ್ದಾನ್ರಿ. ಕಳೆದು ಹೋಯ್ತಲ್ಲ, ಅರೆ ಅವನ ನಿಧಿ ದಿನ ಒಂದೊಂದೇ ರೂಪಾಯಿ ಸಂಗ್ರಹ ಮಾಡಿ ಸಾವಿರಾರ್ಧ ನಿಧಿ ಮಾಡಿದ್ದಾರೆ ಅವ. 50 ವರ್ಷದ ಗಳಿಕೆ ವಿಚಾರ ಮಾಡ್ರಿ ಅಲ್ಲ. ಅದರ ಹಿಂದೆ ಅವನ ಎಷ್ಟು ಒಂದು ಮಹದಾಕಾಂಕ್ಷೆ ಇರಬಹುದು ಅದು ಕೂಡಿಟ್ಟದರ ಕುರಿತು. ಮತ್ತು ಅಲ್ಲಿ ಹಚ್ಚಿದಲ್ಲ ಅದು ಅವಿವೇಕದಿಂದ ಹಚ್ಚಿದರೆ, ಅದ ರೇಸಕ್ಕೆ ಹಚ್ಚದ ಅದೇನ ಅವಿವೇಕದಿಂದ. ಅದರಿಂದ ಆಯ್ತು ಏನ, ಅಷ್ಟು ದಿವಸದ ಯಾವ ಮಹದಾಕಾಂಕ್ಷೆಯ ಮೂಲಕ ಕೂಡಿಸಿಟ್ಟಿದ್ದೋ ಅದೆಲ್ಲ ಹೋಯ್ತು. ಬರೇ ಅದೆಲ್ಲ ಹೋಯ್ತು ಅಥವಾ ಅವನ ಆಶೆಗೆ ಎಂಥ ಭಂಗ ಬಂತ್ರಿ. ಹಾಗಾದ್ರೆ ಈ ಜ್ಞಾನ ಸ್ವರೂಪಿಯಾದಂಥ ಅರೂಪಿ ಚೈತನ್ಯ ಪದಾರ್ಥ ಎಲ್ಲಿ ನಿಗೋಧದೊಳಗೆ ಬಿದ್ದಿದ್ದ ಅನಂತ ಕಾಲ ಮಹಾಭಾಗ್ಯದಿಂದ ತ್ರಸ ಪರ್ಯಾಯಕ್ಕೆ ಪ್ರಾಪ್ತ ಆದ, ದ್ವೀಂದ್ರಿಯಕ್ಕೆ ಪ್ರಾಪ್ತ ಆದ, ಮತ್ತೆ ಹೋದ, ಮತ್ತೆ ಬಂದ, ಮೂರು ಇಂದ್ರಿಯ ಪ್ರಾಪ್ತ ಆಯಿತು, ಮತ್ತೆ ಹೋದ, 4 ಇಂದ್ರಿಯ ಪ್ರಾಪ್ತ ಮಾಡಿಕೊಂಡ. ಅರೆ ಇದು ಸಾಮಾನ್ಯ ಮಾತಿಲ್ರಿ, ಸಾಮಾನ್ಯ ಮಾತಿಲ್ಲ. ಅದರದ್ದು ನಮಗ ಏನು ಸ್ವರೂಪ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಸಾಮಾನ್ಯ ಮಾತಿಲ್ಲ. ಕಳ್ಕೊಳ್ಳೋದು ಸಾಮಾನ್ಯ ಮಾತಿದೆ. ಕಳ್ಕೊಳ್ಳೋದು ಎಷ್ಟು ಕಾಲದ ಸಲುವಾಗಿ ಈ ಏಕತ್ವ ಬುದ್ಧಿಯಿಂದ ನಾವು ಸಾಧಿಸಿದ್ದು ಏನಿದೆ? ಯಾರು ನಮ್ಮವರಾದರ್ರೆ? ಯಾವುದು ನಂದಾಯ್ತು? ಎಷ್ಟು ದೇಹಗಳನ್ನು ಬಿಟ್ಟು ಕೊಟ್ಟೆವು? ಆ ದೇಹದ ವಿದ್ಯಮಾನತೆಯೊಳಗೆ ಪ್ರತಿ ಸಮಯಕ್ಕೆ ಅದರ ಜೊತೆಗೆ ಏಕತ್ವ ಮಾಡಿದೆವ್ರೆ. ಆದರೆ ಅದು ಒಂದೇ ಒಂದು ಸಮಯದೊಳಗೆ ಬಿಟ್ಟು ಹೋಯಿತು, ಮತ್ತೊಂದು ಬಂತು, ಅದರ ಜೊತೆಗೆ ಏಕತ್ವ. ಇದು ಎಷ್ಟು ಹೀನ ಪ್ರವೃತ್ತಿ ಇದೆ ರೀ. ಅದು ಎಷ್ಟು ಪ್ರಾಮಾಣಿಕ ಇದೆ? ಯಾವುದ ದೇಹ ಅದೆಷ್ಟು ಪ್ರಾಮಾಣಿಕ ಇದೆ? ಸಮಯದೊಳಗ ಯಾವ ಪ್ರೀತಿ, ಆಗ್ರಹ, ಬುದ್ಧಿ, ಚಾತುರ್ಯಗಳನ್ನು ಲೆಕ್ಕಿಸದೆ ಸಮಯದೊಳಗೆ ಹೊಂಟು ಹೋಗ್ತಿದ್ದೇನೆ. ಬಹಳ ಒಳ್ಳೆ ಹತ್ತೋದಿಲ್ಲ ಅಲ್ಲ. ಈಗ ಸಮಯಕ್ಕೆ ಅಲ್ಲೇ 50 ವರ್ಷದ ಗಳಿಕೆಯನ್ನು ನಾವು ಕಳ್ಕೊಂಡೇನಿಲ್ಲ. ಹಾಗಾದ್ರೆ ಇದು ನಮ್ದು ಅನಂತ ಕಾಲದ್ದು ಇದೆ ರೀ. ಇದನ್ನು ಕಳ್ಕೊಳ್ಳೋದು, ಅರೆ ನಿನ್ನೆ ದಿವಸ ಹೇಳಿತು ಮನುಷ್ಯ ಭವ ಸಿಗುವ ಸಲುವಾಗಿ ಏನೂ ಮಾಡಿಲ್ಲ. ಅರ್ಥಾತ್ ಬುದ್ಧಿಪೂರ್ವಕ ಏನೂ ಮಾಡಿಲ್ಲ. ಏನಾದರೂ ಮಾಡಿದ್ರೆ ಅದು ಸಿಗೋ ಸಾಧ್ಯ ಇಲ್ಲ. ಆದರೆ ಮನುಷ್ಯ ಭವ ಸಿಕ್ಕ ನಂತರ 4 ಕಾರಣ ಹೇಳಿರ್ತಾರಲ್ಲ. ಪದ್ಮನಂದಿ ಆಚಾರ್ಯರ 4 ಕಾರಣ ಅಲ್ಲ, ನಿನ್ನೆ ಹೇಳಿದ್ದು 4 ಕಾರಣ. ಯಾವ? ಒಂದು ಮನುಷ್ಯ ಭವ, ಒಂದು ಜೈನ ಕುಲದೊಳಗೆ ಉತ್ಪತ್ತಿ, ಒಂದು ದಿನನಿತ್ಯವೂ ತ್ರಿಲೋಕ ಪೂಜ್ಯ ಪ್ರಭುವಿನ ಪ್ರತ್ಯಕ್ಷ ಸಂಯೋಗ, ನೋಡುವ ಅವಕಾಶ. ನೋಡಿದೇವೇನ್ರಿ? ಸ್ಪರ್ಶ ಮಾಡಿದರೆ, ಪ್ರಕ್ಷಾಲ ಮಾಡಿದರೆ, ಬಿಂಬದ ಪ್ರಕ್ಷಾಲನ ನಿಮ್ಮ ಪರಿಣಾಮದ ಪ್ರಕ್ಷಾಲ. ಉದ್ದೇಶಿಸಿ ಕೇಳ್ತಾ ಇದ್ರೆ ಅದು ಅವರಿಗೆ ಮಾತ್ರ ಸೀಮಿತ ಇದೆ, ಹೀಗೆ ಮಾತಲ್ಲ. ಪ್ರಕ್ಷಾಲ ಯಾರ್ದಾಯ್ತು? ಪೂಜೆ ಯಾರ್ದಾಯ್ತು? ಅರೆ ಕ್ಷಣ ನಿಜ ರಸ ನೀ ಕೊಡಿ ಚೇತನ, ಅದು ಮಿಥ್ಯಾಮಲವನ್ನು ತೊಳೆಯುವುದು. ಅರೆ ಕ್ಷಣ ಗಂಟೆಗಟ್ಟಲೆ ಬೆಳಗಿದೇವ್ರಿ, ಹೊರಲಾರ್ದು ಭಾರ ಹೊತ್ಕೊಂಡು ಹೋಗಿ ಬೆಳಗಿದೆವು. ಹೌದು ಅಥವಾ ಇಲ್ಲ? ಅದರ ಅರ್ಧಾಕ್ಷಣ
ನಿಜ ರಸ ಕುಡಿಲಿಲ್ಲ. ಬರೀ ವಿಷ, ವಿಷಯ ವಿಷಮ ವಿಷ ಬಹು ಕುಡಿದಿರುವೆ. ವಿಷ ಇದೆ ಅಲ್ಲ, ಯಾವುದ ವಿಷ ಇದೆ? ಯಾವುದು? ಟಿವಿ ನೋಡೋದಲ್ಲ, ಪೂಜೆ ಮಾಡೋದು. ಬಹಳ ಧೈರ್ಯ ಬೇಕ್ರಿ ಜಿನವಾಣಿಯನ್ನು ಕೇಳಲಿಕ್ಕೆ. ಕೇಳಿದ ನಂತರ ಅದರ ಅನಂತ ಗುಣಿತ ವೀರ್ಯ ಬೇಕಾದನ್ನು ಅರಗಿಸಿಕೊಳ್ಳಬೇಕಾದ್ರೆ. ವಿಷಯ ವಿಷಮ ವಿಷ ಬಹು ಕುಡಿದಿರುವೆ. ಬಹಳಷ್ಟು ಕುಡಿದಿದೆಯಪ್ಪ. ಈಗ ಅರ್ಧಾಕ್ಷಣ ನಿಜ ರಸ. ಅದು ಅರ್ಧಾಕ್ಷಣ ಅಂಥೇಳಿ ಹೇಳಿದ್ದಾದ್ರೆ ಲೌಕಿಕ, ಅರ್ಥಾತ್ ನಮಗೆ ತಿಳಿಯುವಂಥ ಭಾಷೆ ಇದೆ. ಅರ್ಧಾಕ್ಷಣ ಬೇಕಾಗಿಲ್ಲ, ಒಂದು ಸಮಯ ಬೇಕ್ರಿ. ಆದರೆ ಎಷ್ಟು ನಿಕೃಷ್ಟ ಕಾರ್ಯದೊಳಗೆ ನಾವು ಒಂದಾಗಿ ಹೋಗಿದ್ದೇವೆ, ಒಂದು ಸಮಯ ನಮಗೆ ಸಿಗ್ತಾ ಇಲ್ಲ. ಅರೆ ಅನಂತ ಕಾಲ ಶರೀರದ ಮತ್ತು ಶರೀರದ ಸಂಬಂಧಿಗಳದ್ದು ಮಾಡಿ ಬೇಸರ ಬಂದೇ ಇಲ್ಲ. ನಿತ್ಯ ಉತ್ಸಾಹ. ಅರೆ ಇಡೀ ದಿವಸದ ಶಾರೀರಿಕ ಮಾನಸಿಕ ಶ್ರಮದ ಪರಿಹಾರದ ಸಲುವಾಗಿ ಯಾವ ನೈಸರ್ಗಿಕವಾಗಿ ರಾತ್ರಿ ತಲೆದೋರಿತೋ ಅಲ್ಲಿ ಇವು ವಿಶ್ರಮಿಸಿದ ನಂತರ ಮತ್ತೆ ಮರುದಿವಸ ಅದೇ ಸಂಘರ್ಷಕ್ಕೆ ತಯಾರಾದ. ಅದೇ ಸಂಘರ್ಷ. ಅರೆ ದಿವಸ ಎಲ್ಲ ಹೋಗಿ ಶರೀರದ ಬಲ ಎಲ್ಲ ಹೋಗಿ ನಿಶ್ಚೇಷ್ಟನ ಹಾಗೆ ಹಾಸಿಗೆ ಹಿಡಿದಿದ್ರನು ಕೂಡ ಚಿಂತೆ ಅದರಿಂದ ಮಾಡ್ತಾನ್ರಿ. ವಿಕಲ್ಪದೊಳಗೆ ಅದುವೇ ಬರ್ತಿದೆ. ಶುದ್ಧಾತ್ಮ ಬರುವುದಿಲ್ಲ, ವೀತನಾಗ ಪ್ರಭು ಬರುವುದಿಲ್ಲ, ಸರ್ವಜ್ಞ ಜನೇಶ್ವರ ಬರುವುದಿಲ್ಲ, ಮೋಕ್ಷ ಬರುವುದಿಲ್ಲ, ಸಂವರದ ಸಲುವಾಗಿ ಉದ್ಯಮ ಮಾಡಬೇಕನ್ನೋ ಪ್ರಜ್ಞೆ ಮೂಡಿ ಬರುವುದಿಲ್ಲ. ಏನಿದೆ ನಮ್ಮ ಮನುಷ್ಯ ಜೀವನಕ್ಕೆ ಅರ್ಥ? 4 ಮಾತು ಹೇಳಿತ್ತು. ಏನವ? ಮನುಷ್ಯ ಭವ. ಅದರ ಸಲುವಾಗಿ ನಾವೇನೂ ಮಾಡಿಲ್ಲ. ನಾ ಮನುಷ್ಯ ಆದ್ರೂ ಜೈನನ ಆಗಬೇಕು. ಯಾರು ಯಾವ ಉದ್ದೇಶದಿಂದ ಜೈನ ಆಗುವಂಥದ್ದು ಕರ್ಮ ಮಾಡಿದೇವ್ರಿ. ತಾನಾಗೇನ ಸಂಯೋಗ ಹೀಗೆ ಕೂಡಿದ್ದಿದೆ. ಸರ್ವ ಪ್ರಕಾರ ಸೇ ಅವಸರ ಆಯಾ ಹೇ ಪಾಯಾ ಹೇ. ಪಡ್ಕೊಂಡಿದ್ದೀನಿ ಇಲ್ಲ, ಆಯಾ ಹೇ ಆಯಾ ಹೇ. ಜ್ಞಾನಿಗಳ ಶಬ್ದದ ಆಳ ಎಷ್ಟಿದೆ, ಆ ಆಳದೊಳಗೆ ಭಾವ ಎಂಥದ್ದಿದೆ, ನಿರ್ಮಲ ಭಾವ. ಮನುಷ್ಯ ಭವ, ಜೈನ ಕುಲ, ಜಿನದೇವನ ದರ್ಶನ. ಜಿನದೇವ ಎಂಥವ್ರೆ? ಮಂದಿರದೊಳಗೆ ಇಟ್ಟಿರುವಂಥ ಪಾಷಾಣದ ಬಿಂಬರೇ ಜಿನದೇವ ಎಂಥವ್ರ? ಅರೇ ದೇಹ ಧಾರಣ ಮಾಡಿ ಮಾತೆಯ ಗರ್ಭದಿಂದ ಈ ಭೂಮಿಗೆ ಬರ್ತಾ ಇದ್ದ ಹಾಗೆ 3 ಲೋಕದೆಲ್ಲ ಜೀವರುಗಳಿಗೆ ಒಂದು ಸಮಯ ಶಾಂತಿಯಲ್ಲಿ ನಿಮಿತ್ತ ಆಗಿರುವಂಥವ್ರು. ಅವರ ಮುಂದೆ ಬೆಳೆದು ಪ್ರಾಪ್ತ ವಯಸ್ಕರಾಗಿ ವೈರಾಗ್ಯ ಪ್ರಾಪ್ತಾಗಿ ಜಿನದೀಕ್ಷೆ ಅರ್ಥಾತ್ ಸರ್ವಸಂಗ ಪರಿತ್ಯಾಗ ಮಾಡಿ ಅಂತರಂಗದ ಶುದ್ಧ 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 ಸ್ವಭಾವದೊಳಗೆ ಸ್ಥಿರತೆಯನ್ನು ಸಾಧಿಸಿ ಯಾವ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೋ ಅವರ ಅರ್ಹಂತ ಪ್ರಭು ಅದರ್ರಿ. ಅವರದ ಸಂಯೋಗ ನಮಗೆ ಸಿಗೋದು ಸಾಮಾನ್ಯ ಮಾತಲ್ಲ. ಆದ್ರೆ ಅದರ ಸಲುವಾಗಿ ನಾನು ಈ ಭವದಲ್ಲಿ ಅಥವಾ ಯಾವ ಭವದಲ್ಲಿ ವಿಶೇಷವಾಗಿ ಏನೂ ಮಾಡಿಲ್ಲ, ಬುದ್ಧಿಪೂರ್ವಕ ಏನೂ ಮಾಡಿಲ್ಲ. ಬುದ್ಧಿಪೂರ್ವಕ ಪರದ್ರವ್ಯದ ಸಂಯೋಗದ ಸಲುವಾಗಿ ಜೀವ ಏನು ಮಾಡಲಿಕ್ಕೇನ ಬರುವುದಿಲ್ಲ. ಇನ್ನು ಅದರ ನಂತರ ಎಲ್ಲಕ್ಕಿಂತ ಶ್ರೇಷ್ಠ ಮಂದಿರ ಇದೆ, ಮಾಳಿಗೆ ಇದೆ, ಶಿಖರ ಇದೆ, ಅದರ ಮೇಲೆ ಕಲಶ. ಮನುಷ್ಯ ಭವರೂಪದ ಮಂದಿರ, ಅದಕ್ಕೆ ಛತ್ತ ರೂಪದ ಜೈನ ಕುಲ, ಶಿಖರ ರೂಪದ ಜಿನೇಂದ್ರ ಪ್ರಭುವಿನ ದರ್ಶನ ಮತ್ತು ಕಲಶ ರೂಪದ ಈ ಸಮಯ ಸಾರ ಕಲಶವೆಂಬ ಜಿನವಾಣಿ.
ಇವು ಸಿಗುವ ಸಲುವಾಗಿ ನಾನು ಬುದ್ಧಿಪೂರ್ವಕ ಏನೂ ಮಾಡಿಲ್ಲ. ನಿನಗೆ ಅವುಗಳದ್ದು ನಿಜವಾಗಿ ಲಾಭ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ಈಗ ಬುದ್ಧಿಪೂರ್ವಕ ಮಾಡಿ. ಏನು ಮಾಡೋದು? ಏನು ಮಾಡೋದು ಈಗ ಬುದ್ಧಿಪೂರ್ವಕ? ಕರ್ಮದ ಜೊತೆಗಿನ ಏಕತ್ವ ಬುದ್ಧಿ ಬಿಟ್ಟುಕೊಡು. ಸ್ವ ಮತ್ತು ಪರಗಳ ಮಧ್ಯದೊಳಗೆ ಅವಿವೇಕ ವರ್ತಿಸ್ತಾ ಇದೆ, ಅದನ್ನು ಬಿಟ್ಟುಕೊಡು. ಅದನ್ನು ಬಿಟ್ಟುಕೊಡುವುದರಲ್ಲಿ ಒಂದು ಇದೆ ನಿಮಿತ್ತ, ಪರದ್ರವ್ಯ ರೂಪದ ಪರಿಗ್ರಹ ಏನಿದೆ ಅದು ತ್ಯಾಜ್ಯ ಇದೆ ಅನ್ನುವ ಜ್ಞಾನ ಪ್ರಬಲ ಆಗೋದು, ಪ್ರಖರ ಆಗೋದು. ಪರದ್ರವ್ಯ ಯಾವುದು ಅನ್ನೋದು ಹೇಳಿದರು. ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯ. ಮಾನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ, ಇತ್ಯಾದಿ. ಇತ್ಯಾದಿಯೊಳಗೆ ಏನೇನಿದೆ ನಾವು ಕಲ್ಪನೆ ಮಾಡಿದಷ್ಟು ಇದೆ, ಅನಂತ ಇದೆ, ಅಸಂಖ್ಯಾತ ಲೋಕ ಪ್ರಮಾಣ ಇದೆ. छोटा सा तो कितने बड़े अरमान है तेरे, मिट्टी का तू सोने का सामान है तेरे. ಭಜನೆ ಬರ್ತಿದೆನಾ? ಮಿಟ್ಟಿ ಕಾ ತೂ, ನೀ ಮಣ್ಣಿನಿಂದ ಮಾಡಿದವ ಇದೆ, ಮತ್ತು ನಿನಗೆಲ್ಲ ಸೋನೆ ಬಂಗಾರದ ಪಾತ್ರೆಗಳು ಬೇಕು. ಮಿಟ್ಟಿ ಕಾ ತೂ सोने का सामान है तेरे, छोटा सा तू कितने बड़े अरमान है तेरे. ಒಂದು ಸಮಯದ ವಿಕಾರಿ ಭಾವದೊಳಗ ಎಷ್ಟೆಷ್ಟು ಅಪೇಕ್ಷೆ ಆಕಾಂಕ್ಷೆಗಳಿದಾವೆ ಅಂಥೇಳಿ ಸಮ್ಯಕ್ ದರ್ಶನದ ಎರಡನೇ ಅಂಗ ಇದೆಯಲ್ಲ, ಯಾವುದದ? ನಿಷ್ಕಾಂಕ್ಷಿತ. ನಿಷ್ಕಾಂಕ್ಷಿತ, ಯಾವುದರದ್ದು ಕಾಂಕ್ಷೆ ಇಲ್ಲ. ಸಮ್ಯಕ್ ದರ್ಶನ ಆಗ್ತಾ ಇದ್ದ ಹಾಗೆ ಮತ್ತು 6 ಖಂಡದ ಅಧಿಪತಿ ಇರಬಹುದು, ಸ್ವರ್ಗದ ಇಂದ್ರ ಇರಬಹುದು. ಸ್ವರ್ಗದ ಇಂದ್ರ ಇದ್ರನು, 32 ಲಾಖ ವಿಮಾನದ ಅಧಿಪತಿ ಇದ್ರನು, ಅದರ ಜೊತೆಗೆ ಏಕತ್ವ ಇಲ್ಲ ಅಂದಮೇಲೆ ಅದು ಅವನದಿಲ್ಲ, ಅದು ಪರಿಗ್ರಹ ಅಲ್ಲ. ಏಕತ್ವವೇ ಪರಿಗ್ರಹ ಇದೆ, ಬುದ್ಧಿಯೊಳಗೆ ಬರ್ಕೊಳ್ಳೋದ್ರಿ. ಪರಿಗ್ರಹ ಯಾವುದ? ಪರದ್ರವ್ಯದ ಜೊತೆಗೆ. ಅರೆ ಅಲ್ಲಿ ಪ್ರಾರಂಭನ ಆಯ್ತು. ಪರದ್ರವ್ಯ, ಪರದ್ರವ್ಯ, ಪರದ್ರವ್ಯ. ಅರೆ ಅದ ಪರ ಇದೆ, ಪರ ಇದೆ, ಸ್ವ ಅಲ್ಲ, ನಿಂದಲ್ಲ, ನೀ ಅಲ್ಲ, ನಿನ್ನದಾಗೋ ಸಾಧ್ಯ ಇಲ್ಲ. ನಿನಗೆ ಯಾವುದೇ ರೀತಿಯಿಂದ ಹಿತಕಾರಕ ಆಗೋದು ಸಾಧ್ಯ ಇಲ್ಲ. ಶುಭರಾಗ ಹಿತಕಾರಕ ಆಗ್ತಿದೆ ಏನ್ರಿ? ದೇಹದ ಸಂವಹನನ ಹಿತಕಾರಕ ಆಗ್ತಿದೆ ಏನ್ರಿ? ಕರ್ಮನಾಶದ ಸಲುವಾಗಿ. ಆದ್ರೂ ನಮ್ಮ ಬುದ್ಧಿಯೊಳಗೆ ದೃಢವಾಗಿ ಬಿದ್ದದ್ದೇ ಇದೆ, ದೇಹ ಅನುಕೂಲ ಇದ್ರೆ ಧರ್ಮ ಆಗ್ತಿದೆ. ಹಿಂದನೂ ಒಂದ್ಸಲ ಹೇಳಿದ್ದನ್ನ, ಧರ್ಮಾಚರಣೆಯೊಳಗ ಯಾರ ಅಗ್ರ ಗುರುತಿಸಲ್ಪಡ್ತಾ ಇದ್ದಾರೋ ಅವರಿಗೆ ಶರೀರಕ್ಕೆ ಸಂಬಂಧಿಸಿದ ರೋಗಗಳಿಗೆ ಕುರಿತಾದ ಔಷಧಿಗಳ ಪರಿಚಯ ಬಹಳಷ್ಟು ಇದೆ. ಒಂದೇ ಸಲ ಊಟ ಮಾಡೋವರಿಗೆ, ಮಡಿಗಿಡಿ ಮಾಡೋವರಿಗೆ, ಆಚರಣೆ ರೂಪದ ಧರ್ಮದೊಳಗೆ ದಕ್ಷ ಯಾರಿದ್ದಾರೋ ಅವರಿಗೆ ಬಹಳಷ್ಟು ಪರಿಚಯ ಇದೆ. ಲೋಕದೊಳಗೆ ಎಲ್ಲಿಯೂ ಹೋಗಿ ನೋಡ್ರಿ ನೀವು. ಅಂದ್ರ ಇದು ಧರ್ಮ ಇದೆಯನ? ಆ ಆಚರಣೆಯ ಧರ್ಮಕ್ಕೆ ಕಾರಣ ಆಗ್ತಿದೆಯನ? ಆಗ್ತಿದೆಯನ? ಧರ್ಮದ ದಶಲಕ್ಷಣದೊಳಗೆ ಭಾರಿಲ್ಲರು ಬರದರ್ರೆ. ತರ್ಕಜ್ಞಾನಿ, ವಿಶೇಷ ತರ್ಕ ಅವ್ರದ್ದು ಬರದು. 2 ಸಲ ಊಟ ಮಾಡಿ ಶಾಂತ ರೀತಿಯಿಂದ ತತ್ವಾಭ್ಯಾಸ ಮಾಡ್ತಾ ಇದ್ದಾನೆ. ಕಷಾಯಗಳ ಪ್ರಸಾರ ಇಲ್ಲ, ಅವನನ್ನು ಯಾರೂ ಧರ್ಮಾತ್ಮ ಅನ್ನೋದಿಲ್ಲ. ಇನ್ನೊಬ್ಬ ಒಂದೇ ಸಲ ಊಟ ಮಾಡಿದ್ದಾನೆ ಅಥವಾ ಊಟದ ತ್ಯಾಗ ಮಾಡಿದ್ದಾನೆ.
ಅವನು ನಾನಾ ಪ್ರಕಾರದ ಆರಂಭ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸ್ವಾಧ್ಯಾಯದ್ದಂತೂ ದೂರದಿಂದ ಕೂಡ ಅವನ ಸಂಬಂಧ ಇಲ್ಲ. ಕಷಾಯ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಜಗತ್ತು ಅವನನ್ನ ಧರ್ಮಾತ್ಮ ಅಂತಿದೆ, ಇವನನ್ನ ಧರ್ಮಾತ್ಮ ಯಾವ ಕಾಲಕ್ಕೂ ಅನ್ನುವುದಿಲ್ಲ. ಇದರ ಅರ್ಥ ಸ್ವಚ್ಛಂದಿಯಾಗಬೇಕು ಹೀಗ ಮಾತಿಲ್ಲ. ಜ್ಞಾನದೊಳಗೆ ಸತ್ಯವನ್ನ ತಿಳ್ಕೊಳ್ಳುವ ಆ ಜ್ಞಾನದ ತಿಳುವಳಿಕೆ ಅನಾದಿ ಶ್ರದ್ಧೆಯನ್ನು ಪರಿವರ್ತನೆ ಮಾಡುವ ಉದ್ಯಮ ಯಾರಲ್ಲಿ ಇಲ್ಲ, ಅವರದ್ದು ಎಲ್ಲ ಕ್ರಿಯೆ ಏನಿದೆ ರೀ ಸಂಸಾರ ಪೋಷಕ ಸಮಕಿತವಿಲ್ಲದೆ ಏನ ನಿರ್ಣಯ ವ್ರತವು ಜಪ ತಪ ಸಂಯಮ ಎಲ್ಲ ಏನದವು ನಿಷ್ಫಲ ಅದಾವು. ಮತ್ತೇನದವು ಭವಕ್ಕ ಸಹಕಾರಿ ಅದಾವು. ಎಷ್ಟು ವಿಶ್ವಾಸ ಇದೆ. ಹಾಡನ್ನೇನೋ ಅಂತೇವ್ರಿ, ಕ್ಷಣಿಕ ಬಹಿರ್ಮುಖ ಜ್ಞಾನದೊಳಗ ಪ್ರಭಾವಂತೂ ಕಾಣಿಸ್ತಿದೆ ಅದರದ್ದು ಶಬ್ದಗಳದ್ದು. ಆದ್ರೆ ಅದು ಒಳಗೆ ಪ್ರವೇಶ ಮಾಡಿದ್ರೆ ಕೇಳ್ರಿ, ಪೂಜೆ ಎಲ್ಲಿದೆ, ಜಪ ಎಲ್ಲಿದೆ, ಸ್ವಾಧ್ಯಾಯ ಎಲ್ಲಿದೆ, ಸಂಯಮ ಎಲ್ಲಿದೆ, ಉಪವಾಸ ಎಲ್ಲಿದೆ? ಆತ್ಮನನ್ನ ಅಭಾವ ಮಾಡಿ ಅವೆಲ್ಲ ಅದವ್ರಿ. ಇಂದು ಲೋಕದೊಳಗೆ ಸರ್ವತ್ರ ಯಾರಿಗೇನು ತಿಳಿತಿದೆಯೋ ಅವರ ಆ ರೂಪದಿಂದ ಧರ್ಮವನ್ನ ಬಳಸಿಕೊಂಡ ಅಥವಾ ಧರ್ಮ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳಿಕೊಂಡ ಏನೇನೋ 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 ಹೊಸ 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 ಸೃಷ್ಟಿ ಮಾಡ್ತಾ ಇದ್ದಾರೆ. ಏನ ಬಂಧ ಮಾರ್ಗಗಳನ್ನ, ಯಾವಾಗಲೂ ಬಂಧ ಮಾರ್ಗ ಅನೇಕದವರೇ, ಬಿಡುಗಡೆ ಮಾರ್ಗ ಒಂದೇ ಇದೆ. ಅದುವೇ ಶುದ್ಧಾತ್ಮನ ಪರಿಚಯ, ಶುದ್ಧಾತ್ಮನ ಸ್ವೀಕೃತಿ, ಶುದ್ಧಾತ್ಮನಲ್ಲಿ ಉಪಯೋಗದ ಸ್ಥಿರತೆ. ಅದರ ಕಡೆ ನಮ್ದು ಎಷ್ಟು ಸಾವಧಾನತೆ ಇದೆ ರೀ. ಯಾರ್ದೇ ಇದೆ, ಯಾರ್ದಿದೆ, ಯಾರ್ದ್ಯಾಕೆ ನೋಡೋದ? ನಮ್ಮದ್ ನಾವು ನೋಡಿದ್ರೆ ಸಾಕಲ್ಲ. ಕಾಣಿಸ್ತದೆ. ಯಾಕೆ ಕಾಣಿಸ್ತಿದೆ? ನಮಗೆ ಅದರದ್ದು ಅನುಸರಣೆ ಮಾಡೋದಿದೆ ರೀ, ಅದಕ್ಕೆ ಕಾಣಿಸ್ತಿದೆ. ನಮಗೆ ಯಥಾರ್ಥವನ್ನು ತಿಳ್ಕೊಳ್ಳುವ ಸಲುವಾಗಿ, ಅರೆ ಸ್ವಾಧ್ಯಾಯ ಶುರುವಾಗಿ ಎಷ್ಟು ವರ್ಷ ಆಯಿತು, ಅಲ್ಲಿ ಪ್ರಾರಂಭದ ದಿವಸಗಳಲ್ಲೇನ ಧರ್ಮ ಮಾಡುವ ಸಲುವಾಗಿ ಎಷ್ಟು ಈ ಜೀವಕ್ಕೆ ಉತ್ಸಾಹ ಇದೆಯಲ್ಲ, ಅದರೊಳಗಿನ 100% ಸಹಸ್ರಾಂಶ ಲಕ್ಷಾಂಶ ಕೂಡ ಧರ್ಮ ತಿಳ್ಕೊಳ್ಳುವ ಸಲುವಾಗಿ ಉತ್ಸಾಹ ಇಲ್ಲ. ಬರೀ ಮಾಡೋದು, ಕಣ್ಣು ಮುಚ್ಚಿ ಮಾಡುವುದ್ರೆ. ಇಲ್ಲಿ ಹೇಳ್ತಾ ಇದ್ದಾರೆ ಮಾತು, ಮಿಥ್ಯಾದೃಷ್ಟಿ ಜೀವನಿಗೆ ಜೀವ ಕರ್ಮಗಳಲ್ಲಿ ಏಕತ್ವ ಬುದ್ಧಿ ಇದೆ. ಹೇಳಿದ್ರೇನಿಲ್ರಿ, ಆದುದರಿಂದ ಮಿಥ್ಯಾದೃಷ್ಟಿಗೆ ಪರದ್ರವ್ಯದ ಪರಿಗ್ರಹವು ಅನ್ವಯಿಸುತ್ತದೆ. ಸಮ್ಯಕ್ ದೃಷ್ಟಿಗೆ ಪರದ್ರವ್ಯದ ಪರಿಗ್ರಹ ಇಲ್ಲ. ಅಂಥೇಳಿನ ಭರತ ಚಕ್ರವರ್ತಿ ಬಾಹುಬಲಿ ಕುಮಾರನ ಮೇಲೆ ಏನದ ಚಕ್ರರತ್ನದ ಪ್ರಯೋಗ ಮಾಡಿದರನೂ ಕೂಡ ಆ ಪ್ರಯೋಗ ಮಾಡುವುದರ ಹಿಂದೆ ಯಾವ ಭಾವ ಇತ್ತಲ್ಲ, ಆ ಭಾವ ಅವನಿಗೆ ಪರಿಗ್ರಹ ಇಲ್ಲ, ಅರ್ಥಾತ್ ಬಂಧದ ಕಾರಣ ಇಲ್ಲ. ಯಾವ ಶವವನ್ನು ಹೊತ್ತ ತಿರುಗಿದಲ್ಲ ಶ್ರೀರಾಮಚಂದ್ರ, ಆ ಶವದ ಭಾರ ಅವನಿಗಿಲ್ಲ, ಅರ್ಥಾತ್ ಕರ್ಮ ಬಂಧ ಇಲ್ಲ. ಮತ್ತು ಇವು ಏನು ಮಿಥ್ಯಾದೃಷ್ಟಿ ಜೀವ ಎಲ್ಲ ಭಾರ ಇಳಿಸಿ ಕೂತಿದಾನಲ್ಲ ಬೆಟ್ಟದ ಶಿಲೆಯ ಮೇಲೆ, ಎಲ್ಲ ಪರಿಗ್ರಹ ಬಿಟ್ಟಿದೇನ ಅನ್ನುವ ಭಾರ ಹೊತ್ಕೊಂಡಿದ್ದಾರೆ. ಬಿಟ್ಟಿದೇನನ್ನುವ ಭಾರ ರೀ, ನಾದು ಬಿಟ್ಟಿದ್ದೇನೆ, ನಾ ಇದು ಬಿಟ್ಟಿದ್ದೇನೆ, ಅದ್ರದ್ದು ಭಾರ ಎಷ್ಟಿದೆ ರೀ ಈ ಜೀವಕ್ಕ. ನಂದಾದ ತ್ಯಾಗಿದೆ, ಇದು ತ್ಯಾಗಿದೆ, ಬಣ್ಣದ ಬಟ್ಟೆ ತ್ಯಾಗಿದೆ, ಮದುವೆ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ, ಸಾಮೂಹಿಕ ಭೋಜನದ ತ್ಯಾಗಿದೆ. ಅರೆ ಅವತರ ಭಾರ ಎಷ್ಟ್ರಿ ಇವನಿಗೆ? ತ್ಯಾಗಿದೆ 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 ಅನ್ನೋದರ ಭಾರ.
ಆ ಭಾರದಿಂದ ಇವೇನಾಗ್ತಾ ಇದ್ದಾನೋ ಭವಸಾಗರದಲ್ಲಿ ಮುಳುಗ್ತಾ ಇದ್ದಾನೆ. ಇದು ತಿಳಿಯುವುದಿಲ್ಲ ಜೀವಕ್ಕೆ ಅಂಥೇಳಿ 144ನೇ ಗಾಥೆ ಇದೆಯಲ್ಲ ಸಮಯಸಾರದ ಏನು ಹೇಳಿದ್ರು, ಪಕ್ಷಾತಿಕ್ರಾಂತ ಹೇಳಿದ್ರಲ್ಲ, ಅಲ್ಲೇನು ಹೇಳಿದ್ರು, ನಿಶ್ಚಯ ನಯದ ವಿಷಯ ಯಾವುದಿದೆಯೋ ನಾನು ರಾಗದಿಂದ ಕರ್ಮದಿಂದ ದ್ರವ್ಯ ಭಾವ ನೋಕರ್ಮಗಳಿಂದ ಭಿನ್ನ ಶುದ್ಧ ಚಿನ್ಮಾತ್ರ ವಸ್ತು ಇದ್ದೇನೆ ಅನ್ನುವುದೇನಿದೆಯಲ್ಲ ಅದು ಪಕ್ಷ ಇದೆ. ನಿಶ್ಚಯ ನಯದ ವಿಷಯ, ಅರೆ ವ್ಯವಹಾರ ನಯಕ ನಾ ಪೂಜೆ ಮಾಡ್ತೇನೆ, ನಾ ವ್ರತ ಮಾಡ್ತೇನೆ, ನಾ ಸಂಯಮಿ ಇದ್ದೇನೆ, ನಾ ಶ್ರಾವಕ ಇದ್ದೇನೆ, ನಾ ಮುನಿ ಇದ್ದೇನೆ, ಇವೆಲ್ಲ ಬಿಡ್ರಿ. ಆದ್ರೆ ನಾನು ನಿಶ್ಚಯದಿಂದ ದ್ರವ್ಯ ಭಾವ ನೋಕರ್ಮಗಳಿಂದ ರಹಿತ ತ್ರಿಕಾಲಿ ಜ್ಞಾತ ಮಾತ್ರ ವಸ್ತು ಇದ್ದೇನೆ ಅನ್ನುವ ಪಕ್ಷ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ನಿನಗೆ ಧರ್ಮ ಅರ್ಥಾತ್ ನಿನಗೆ ಸಮಯ ಸಾರದ ಪ್ರಾಪ್ತಿಯಾಗುತ್ತೆ. ಈಗ ಎಷ್ಟು ಬಾರಿ ಬಂದು ಹೋಯ್ತಾರಲ್ಲ, 107 108 ಕಲಶಂತೂ ಈ ರಾಜಮಲ್ಜಿ ಪಾಂಡೆಯವರ ವಿದ್ವತ್ತತೆಗೆ ಮೆರುಗು ನೀಡುವಂಥವು ಇದ್ದಾವೆ. ಅವರ ಅಂತರ್ಜಲ್ಪ, ಸೂಕ್ಷ್ಮ ಅಂತರ್ಜಲ್ಪ, ಬಹಿರ್ಜಲ್ಪ. ಅರೆ ಸಮಯ ಸಾರದಲ್ಲಿ ಎಷ್ಟು ಸೂಕ್ಷ್ಮ ಬೇಕಲ್ಲ ಅಷ್ಟು ಸೂಕ್ಷ್ಮ ವಿಷಯ ಸಿಗ್ತಿದೆ, ಎಷ್ಟು ಸ್ಥೂಲ ಬೇಕಲ್ಲ ಅಷ್ಟು ಸ್ಥೂಲ ವಿಷಯ ಸಿಗ್ತಿದೆ. ಆದ್ರೆ ವಿಷಯ ಗ್ರಾಹಿ ಬೇಕಲ್ಲ. ನಿಮ್ಮದ ಚೀಲ ದೊಡ್ಡದಿತ್ತು ಅಂತಂದ್ರೆ ಅದನ್ನು ತುಂಬಿಕೊಡುವಂಥದ್ದನ್ನು ಸಾಮರ್ಥ್ಯ ಇದೆ. ಏನು ತಂದಿಲ್ಲ, ಇಷ್ಟಿದೆ, ಅದರೊಳಗನೆ ಹಿಡಿಸೋ ಅಷ್ಟೇನೂ ಇದೆ. ಆದ್ರೆ ನಮಗೆ ಬೇಕಾಗಿರ್ಬೇಕಲ್ಲ. ಬಂದು ಹೋಗಿದೆ, ಕಲಶದಲ್ಲೇನೋ ಬಂದು ಹೋಗಿದೆ. ಸಮಯ ಸಾರ ಮೂಲ ಗಾಥೆ ಟೀಕೆಯಲ್ಲಿ ಕೂಡ ವಿಷಯ ಇದೆ. ಸ್ಥೂಲವಿರುವಂಥ ವಿಷಯ ಕಷಾಯಗಳನ್ನು ಬಿಡ್ತಾನೆ, ಸೂಕ್ಷ್ಮವಿರುವಂಥ ವ್ರತ ಸಂಯಮಾದಿಗಳನ್ನು ಧಾರಣ ಮಾಡ್ತಾನೆ. ಆದ್ರೆ ಅದು ಬಿಡ್ಲಿಕ್ಕೆ ಯೋಗ್ಯನೇ ಇತ್ತು. ವ್ರತ ಸಂಯಮ ಧಾರಣ ಮಾಡೋದು ಇದು ವಿಶುದ್ಧ ಪರಿಣಾಮ ಇದೆ ರೀ. ವಿಷಯ ಕಷಾಯ ಇದು ಸ್ಥೂಲ ಇದೆ, ಅದರದ ತ್ಯಾಗ ಮಾಡ್ತಾನೆ. ಮತ್ತು ತ್ಯಾಗಿ 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 ಅಂತೇಳಿ ಜಗತ್ತಿನೊಳಗೆ ಕೋಲಾಹಲ ಮಾಡ್ತಾನೆ. ತ್ಯಾಗಿ ಎಲ್ಲಿರ್ತಾನ್ರಿ? ಕೋಲಾಹಲದೊಳಗೆ ನಿಮಗ್ನ ಇರ್ತಾನೇನ್ರಿ? ತ್ಯಾಗಿ ಎಲ್ಲಿರ್ತಾನೋ? ಅರೆ ತ್ಯಾಗ ಯಾವುದರದ್ದು ಮಾಡಿದನು? ಹೊರಗೆ ನೋಡುವುದರದ್ದು. ಯಾವುದು ಕಾಣಿಸ್ತಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ರಾಗದ್ವೇಷ ಮಾಡದೇ ಇರುವುದರದ ತ್ಯಾಗಿ ಅದನ್ರಿ ಅವ. ಯಾವುದು ಕಾಣಿಸ್ತಿದೆ ಅಲ್ಲ ಅದರ ಕುರಿತಾಗಿ ರಾಗನೂ ಮಾಡುವುದಿಲ್ಲ, ದ್ವೇಷನೂ ಮಾಡುವುದಿಲ್ಲ. ಮೊದಲಂದ್ರೆ ನೋಡುವುದಿಲ್ಲ. ತ್ಯಾಗಿ ಅದನ್ನು. ತ್ಯಾಗಿಯ ವಿದ್ಯಮಾನತೆ ಲೋಕದೊಳಗೆ ಇಲ್ಲ. ತ್ಯಾಗಿ ಎಲ್ಲಿ ಅದನ್ನು? ಅಲೌಕಿಕ ಚೈತನ್ಯ ಸ್ವಭಾವದ ಅಂತರ್ಗುಹೆಯೊಳಗೆ ಅತ್ಯಂತ ಆಳದೊಳಗೆ ಗುಪ್ತದನ್ರಿ. ಏನು ಹೇಳಿತು? ಅಲೌಕಿಕವಾದಂಥ ಅರೂಪಿ ಆತ್ಮತತ್ವದ ಆಳದ ಗುಪ್ತ ಗುಹೆಯೊಳಗ ಅಂತರ್ನಿಮಗ್ನದಂತೆ. ತ್ಯಾಗಿಯ ಕಾರ್ಯ ಬಾಹ್ಯದೊಳಗೆ ಏನೂ ಇಲ್ಲ. ಅವನ ವಿದ್ಯಮಾನತೆನೇ ಇಲ್ರಿ, ಅವನಿಗೆ ತ್ಯಾಗಿ ಅಂತಾರ್ರಿ. ಲೋಕದೊಳಗೆ ತನ್ನ ವಿದ್ಯಮಾನತೆಯನ್ನು ಅಳಸಾಕಿದನ್ರಿ ಅವನು. ಆ ತನ್ನ ವಿದ್ಯಮಾನತೆಗೆ ನಾನಾ ಪ್ರಕಾರದ ಬಣ್ಣ ಬಳೆಯುವ ತ್ಯಾಗಿ ಅಲ್ರಿ. ಲೋಕದೊಳಗೆ ತನ್ನ ವಿದ್ಯಮಾನತೆ ಇದೆಯಲ್ಲ, ಯಾವ ರೂಪದ್ದ? ಇದೇ ರೂಪದ್ದ, ಏಕತ್ವ ಬುದ್ಧಿ ರೂಪದ್ದ. ಅದಕ್ಕೆ ಮತ್ತೆ ಬೇರೆ ಬೇರೆ ಬಣ್ಣ ಬಳಿಯೋದ್ರಿ. ಅದರ ಹೆಸರು ತ್ಯಾಗಿ ಅಲ್ರಿ. ಆಹಾರದ್ದು ಪ್ರಚಾರ, ಎಷ್ಟಿದೆ ರೀ. ದಶಲಕ್ಷಗಳೊಳಗೂ ಉಪವಾಸ ಮಾಡಿದ್ದು ಯಾವ್ದ್ರ ಸಲುವಾಗಿ ಮಾಡಿದಾರೆ ನೀವು? ಯಾವುದರ ಸಲುವಾಗಿ? ಅಂತರಂಗದ ಶುದ್ಧಿಯ ಸಲುವಾಗಿಯೋ, ಅಂತರಂಗದ ಅಶುದ್ಧಿಯನ್ನು ಕಳ್ಕೊಳ್ಳುವ ಸಲುವಾಗಿಯೋ, ಲೋಕದೊಳಗೆ ಪ್ರಸಿದ್ಧಿ ಪಡೆಯುವ ಸಲುವಾಗಿರಿ? ಇಲ್ಲ, ವಿವೇಕನೇ ಇಲ್ಲ ಅಂಥೇಳಿ ಅವಿವೇಕ ಹೇಳಿದಾರ್ರಿ.
ಎಲ್ಲಿಯವರೆಗೆ ಅವಿವೇಕ ಇದೆ ಅಲ್ಲಿಯವರೆಗೆ ನಿರ್ಜರ ಎಲ್ಲಿಂದ ತರೋದ್ರಿ? ತ್ಯಾಗದೊಳಗೆ ಏಕತ್ವ ಬುದ್ಧಿ ರೀ, ತ್ಯಾಗದೊಳಗ ಬಿಟ್ಟಿದ್ರ ಪ್ರಚಾರ, ಸಲ್ಲೇಖನದ ಪ್ರಚಾರ ಮಾಡ್ಲಿಕ್ಕೆ ಹೋಗಿನ ಕೋರ್ಟದೊಳಗೆ ಆಯ್ತರ್ಲ, ಏನಾಯ್ತದ? ಅದು ಆತ್ಮಘಾತ ಸಿದ್ಧ ಆಯ್ತ್ರಿ. ಅದಕ್ಕೆ ಲೇಖನೀಯ ಕಾರ್ಯಗಳ ಬೇಕಾದಷ್ಟ ಆದವ್ರೆ, ಆದ್ರೆ ಅದರ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಹಿಂದೊಂದು ಕಾಲದೊಳಗ, ಮಧ್ಯದ ಕಾಲದೊಳಗ ಖಡ್ಗದಲ್ಲಿ ಇಲ್ಲದೆ ಇರುವಂತಹ ತಾಕತ್ತು ಲೆಖನಿಕೆಯೊಳಗೆ ಇದೆ ಅಂತ ಹೇಳಿ ಇತ್ರಿ ಪ್ರಚಾರ. ಆದರೆ ಈ ಆ ಲೇಖನಿ ಕಡೆ ಯಾರ್ದು ಈಗ ಗಮನ ಇಲ್ಲ, ಯಾರಿಗೂ ಬೇಕಿಲ್ಲ. ಎಲ್ಲರಿಗೂ ಮಾಡೋದಿದೆ, ತೋರಿಸೋದಿದೆ. ಏನು ತೋರಿಸೋದಿದೆ? ಉದಾಹರಣೆ ಕೊಟ್ಟಿರ್ಬೇಕಾಗಿ ಈ ಮನುಷ್ಯ ಹೊರಗೆ ಲೌಕಿಕದಾಗ ಇರ್ತಾನೆ, ಅಲ್ಲಿ ಏನು ಕಿಮ್ಮತ್ ಕೊಟ್ಟಿಲ್ಲ ಇಲ್ಲಿ ಧರ್ಮದಾಗ ಬಂದ ಇಲ್ಲಿ ಮತ್ತಾನೆ ಹೆಸರು, ಇಲ್ಲಿ ಮತ್ತ ತನ್ನ ಹೆಸರ್ರಿ. ಸುಮ್ಮನೆ ಯಾರು ಕೂಡ್ತಾರೆ ಹೇಳ್ರಿ? ವ್ರತ ತಗೊಂಡು ಪಿಂಚಿ ತಗೊಂಡು ಸುಮ್ಮನೆ ಯಾರು ಕೂಡ್ತಾರ್ರಿ? ಏನಿಲ್ಲನ್ರಿ, ಮಾಡ್ಕೋಬೇಕು, ಹೆಸರು ಹಾಕಬೇಕೇನು ಬೇಡ್ರಿ? ಅರೆ ಅಲ್ಲಿ ಹೆಸರು ನೋಂದಾಯಿಸೋದಿದೆ, ಅಲ್ಲಿ ಹೆಸರು ರಿಸರ್ವ್ ಮಾಡೋದಿದೆ. ಎಲ್ಲಿ? ಸಿದ್ಧಾಲಯದೊಳಗೆ, ಲೋಕಾಗ್ರದೊಳಗೆ. ಅದರ ಸಲುವಾಗಿ ಪಿಂಚಿ ಹಿಡಿದದ್ದು ಇದೆ. ಅರೆ ಪಿಂಚಿ ಹಿಡಿದವ್ರನ್ನ ಅಷ್ಟೇ, ಪಿಂಚಿ ಹಿಡಿದ ಕಾರ್ಯವನ್ನ ಅಷ್ಟೇ ನಾನು ನಿಂದಿಸ್ತಾ ಇದ್ದೇನೆ. ಹೀಗೆಲ್ಲ ಗ್ರಂಥ ಹಿಡಿದವ್ರದ್ದು ಕೂಡ ಅದೇ ಇದೆ ರೀ. ಓದೋದಂದ್ರೆ ಏನ್ರೆ ಮಾಡೋದಿದೆ, ತೋರಿಸೋದಿದೆ, ಪ್ರಚಾರ ಮಾಡೋದಿದೆ. ಅರೆ ಪ್ರಚಾರ ಎಲ್ಲಿ? ಯಾರ ಮೇಲೆ ಆಗೋದು ನಿಂದ ಪ್ರಭಾವ? ನೀನೇ ಆ ನಿನ್ನ ಮಾತನ್ನು ಕೇಳ್ತಾ ಇಲ್ಲ. ಯಾವ ಮಾತ? ಶಾಸ್ತ್ರದ ಆಧಾರದಿಂದ ನೀನೇ ಒದರ್ತಾ ಇದ್ದೀಯಲ್ಲ, ಆ ಮಾತನ್ನು ನಿನಗೇ ಅನ್ವಯಿಸ್ತಾ ಇಲ್ಲ. ಇನ್ನೊಬ್ಬರೇ ಎಷ್ಟು ಕೇಳವ್ರಿ? ಜನರಿಗೆ ಮಾಡಲಿಕ್ಕೆ ಕಾರ್ಯ ಇಲ್ಲ ಅಂಥೇಳಿ ಸಮೂಹದೊಳಗೆ ಹೋಗೋದಿದೆ, ದುಡ್ಡು ಖರ್ಚು ಮಾಡೋದಿದೆ, ದುಡ್ಡು ನನ್ನು ಅನ್ನುವ ಅಭಿಮಾನ ಇದೆ, ವಸ್ತ್ರಾದಿಗಳು ಪ್ರದರ್ಶನ ಮಾಡೋದಿದೆ. ಎಲ್ಲದರ ಹಿಂದೆ ಏನೇನು ಇದೆ ಅನ್ನೋದನ್ನ ಗಣಿತ ಮಾಡ್ಲಿಕ್ಕೆ ಹೋದ್ರ ಈ ಜೀವಕ್ಕ ತನ್ನ ಜೀವನ ಕಳೆದು ಹೋಗ್ತಿದೆ ವಿನಃ ಯಾವುದನ್ನು ಲೆಕ್ಕ ಸಿಗುವುದಿಲ್ಲ. ಓದಿಬಿಡ್ರಿ ಭಾವಾರ್ಥ. ಮಿಥ್ಯಾದೃಷ್ಟಿ ಆದುದರಿಂದ ಮಿಥ್ಯಾದೃಷ್ಟಿಗೆ ಪರದ್ರವ್ಯದ ಪರಿಗ್ರಹವು ಅನ್ವಯಿಸುತ್ತದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ನೋಡ್ರಿ ಎಂಥ ಶಬ್ದ. ಸಮ್ಯಕ್ ದೃಷ್ಟಿ, ಬರೇ ದೃಷ್ಟಿಯೊಳಗೆ ಸಮ್ಯಕ್ತನ ಇದೆ. ಅವನಿಗೆ ಭೇದ ಬುದ್ಧಿ ಇರುವುದರಿಂದ, ಸಮ್ಯಕ್ತನ ಅಂದ್ರೆ ಏನ? ಅದು ಬೇರೆ ಇದೆ, ನಾನು ಬೇರೆ ಇದೆ. ಅದರ ಸ್ವಭಾವ ಬೇರೆ, ಅದರ ರೂಪ ಬೇರೆ, ಅದರ ಕಾರ್ಯ ಬೇರೆ, ಅದರ ಕಾರ್ಯಕ್ಷೇತ್ರ ಬೇರೆ. ಇಷ್ಟೇ. ಇದು ವಾಸ್ತವಿಕ ವಸ್ತು ಹೇಗಿದೆಯೋ ಹಾಗೆ ನೋಡುವುದೇ ಏನಿದೆ? ಸಮ್ಯಕ್ ದೃಷ್ಟಿ ತನ ಇದೆ. ಅವನಿಗೆ ಭೇದ ಬುದ್ಧಿ ಸಮ್ಯಕ್ ರೂಪದಿಂದ ನೋಡಿದ ಅಂತಂದ್ರೆ ಅವನ ಬುದ್ಧಿಯೊಳಗೆ ಭೇದ ವರ್ತಿಸ್ತಾ ಇದೆಯಲ್ಲ, ವರ್ತಿಸೋದನ್ನ. ಆದುದರಿಂದ ಪರದ್ರವ್ಯದ ಪರಿಗ್ರಹವು ಸಂಭವಿಸುವುದಿಲ್ಲ ಎಂಬ ಇಂಥ ಅರ್ಥವನ್ನು ಇಲ್ಲಿಂದ ಮುಂದೆ ಹೇಳಲಾಗುವುದು. ನಾಳೆ ನೋಡೋಣ ಏನು ಹೇಳೋದದ.